ರಾಜ್ಯವನಿತ್ತಡೆವಲ್ಲೆ ನಿಮ್ಮ ಶರಣರ ಸೋಣುಡಿಯ ಒಂದರಗಳಿಗೆ ಇತ್ತರೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಆದ್ಯ ವಚನಕಾರ ಚೇಡದಾಶಮಯ್ಯನವರ ಈ ವಚನವನ್ನು ಇವತ್ತಿನ ದಿವಸ ನಾನು ಯಾಕೆ ಸ್ಮರಿಸಿದೆ ಅಂತಂದರೆ, ಈ ಭವನದ ತುಂಬೆಲ್ಲ ಸುಳ್ನುಡಿಗಳು ಹರಿದಾಡಿವೆ. ಐತಿಹಾಸಿಕವಾದಂತಹ ಅನೇಕ ಘಟನೆಗಳಿಗೆ ಸಾಕ್ಷಿಯಾದಂಥ ಈ ಭವನದಲ್ಲಿ ಅನೇಕ ಜನ ಹಿರಿಯರು ನನಗಿಂತ ಮೊದಲು ಇಲ್ಲಿ ಮಾತಾಡಿದ್ದಾರೆ. ಅವರ ಸುಳ್ನುಡಿಗಳು ಇಲ್ಲಿನ ಗೋಡೆಗಳ ಮೇಲೆ ಪದರು ಪದರಾಗಿ ಅಂಟಿಕೊಂಡಿವೆ. ನಾವು ವಿಜ್ಞಾನದಲ್ಲಿ ಮುಂದಿನ ಆವಿಷ್ಕಾರಗಳಾದಾಗ ನಮ್ಮ ಧ್ವನಿ ಅನ್ನೋದೊಂದು ಶಕ್ತಿಯ ಮೂಲ. ಶಕ್ತಿ ಯಾವಾಗಿದ್ದರೂ ಕೂಡ ಹಾನಿಯಾಗುವುದಿಲ್ಲ, ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಕುಳಿತಿರ್ತದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹೀಗೆ ಈ ಗೋಡೆಗಳ ಮೇಲೆ ಪದರು ಪದರಾಗಿ ಅಂಟಿದಂತಹ ಧ್ವನಿಗಳನ್ನು, ಮಾರ್ಧನಿಗಳನ್ನು ತಿರುಗಿ ಗುರುತಿಸುವಂತಹ ಸಮಯ ಬಂದಾಗ ಅದ್ಭುತವಾದ ಸುಳ್ನುಡಿಗಳನ್ನು ನಾವು ಮುಂದೆ ಕೇಳ್ತೇವೆ, ಮತ್ತೊಮ್ಮೆ ಕೇಳ್ತೇವೆ ಅನ್ನುವ ಮಾತಿನಿಂದ ಈ ಭವನದಲ್ಲಿ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಕರೆದಿದ್ದಕ್ಕಾಗಿ ತಮಗೆ ಮೊದಲೇ ಧನ್ಯವಾದಗಳನ್ನು ಅರ್ಪಿಸ್ತಾ, ಕನ್ನಡಮ್ಮನ ಕಿರೀಟದಲ್ಲಿ ಸಿರಿಗನ್ನಡಂ ಗೆಲ್ಗೆ ಎನ್ನುವಂತಹ 7 ರತ್ನಗಳ ಆಭರಣವನ್ನು ಮುಡಿಸಿದಂತಹ ಪ್ರಾತಸ್ಮರಣೀಯದಂಥ ರಾ ದೇಶಪಾಂಡೆಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಅವರನ್ನು ಈ ದಿವಸ ನಾವು ಸ್ಮರಿಸಲೇಬೇಕಾಗಿದೆ. ಗ್ರಂಥಪಾಲ ವೃತ್ತಿಯನ್ನು ಒಂದು ವ್ರತದಂತೆ ಪಾಲಿಸುತ್ತಾ 5 ವಿಶ್ವವಿದ್ಯಾಲಯಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಿ ಸೃಜನಶೀಲರಾಗಿ ಕೆಲಸ ಮಾಡುತ್ತಾ ದುಡಿದು ಇಡೀ ಬದುಕನ್ನು ಸಾರ್ಥಕ ಮಾಡಿಕೊಂಡಂತಹ ಪ್ರೊಫೆಸರ್ KS ದೇಶಪಾಂಡೆಯವರ ಮಹಾನ್ ಚೇತನಕ್ಕೆ ನಮಿಸುತ್ತಾ, ಓದುವ ಸಂಸ್ಕೃತಿ ಕಡಿಮೆಯಾಗಿ ನೋಡುವ ಸಂಸ್ಕೃತಿ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ, ನೋಡುವ ಸಂಸ್ಕೃತಿ ಇದೆ. ಈಗ ಹೊಸಕೇರಿಯವರು ಹೇಳಿದರು, ನೋಡುವ ಸಂಸ್ಕೃತಿ ಹೆಚ್ಚಾಗ್ತಾ ಇರುವಂಥ ಈ ದಿನಗಳಲ್ಲಿ, ಇಂತಹ ಈ ಕಾಲಘಟ್ಟದಲ್ಲಿ ಪುಸ್ತಕಗಳ ಪೂಜಾರಿಯಾಗಿದ್ದ KS ದೇಶಪಾಂಡೆಯವರ ದತ್ತಿ ಉಪನ್ಯಾಸ ಏರ್ಪಡಿಸಿದ ಅವರ ಅಭಿಮಾನಿಗಳನ್ನು ಅಭಿನಂದಿಸುತ್ತಾ, ಈಗ ಸುಮಾರು 1 ವಾರದ ಹಿಂದೆ ಗೆಳೆಯ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ನನಗೆ ಫೋನ್ ಮಾಡಿ ಇಂತಹ ಒಂದು ಉಪನ್ಯಾಸಕ್ಕೆ ನೀವು ಬರಬೇಕು ಅಂದಾಗ ಒಂದು ರೀತಿಯ ರೋಮಾಂಚನ ನನಗೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಅನ್ನುವಂತಹ ರೋಮಾಂಚನದೊಂದಿಗೆ ನಾನು ಒಪ್ಪಿಕೊಂಡೆ. ಸಂಜೀವ್ ಕುಲಕರ್ಣಿಯವರು, ನಾನು ಅವರು ಕೂಡ KMCಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ನನಗಿಂತ 1 ವರ್ಷ ಜೂನಿಯರ್ ಅವರು, 1 ವರ್ಷ ನನಗಿಂತ ಸಣ್ಣವರು. ವಯಸ್ಸಿನಲ್ಲಿ ನನಗಿಂತ 1 ವರ್ಷ ಸಣ್ಣವರಿದ್ದರೂ ಕೂಡ ಸಾಧನೆಯಲ್ಲಿ ನನಗಿಂತ ದಶಕಗಳಷ್ಟು ಮುಂದಿದ್ದಂಥ ವ್ಯಕ್ತಿ. ಬಹಳ ಅದ್ಭುತ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ನಮ್ಮೆದುರಿಗಿದ್ದಾರೆ. ನಾವೆಲ್ಲ ಸ್ತ್ರೀ ರೋಗ ತಜ್ಞರು, ಮಕ್ಕಳ ರೋಗ ತಜ್ಞರು, ನಾವೆಲ್ಲ ರೋಗ ತಜ್ಞರು. ಆದರೆ ಅವರು ಸ್ತ್ರೀ ಆರೋಗ್ಯ ತಜ್ಞರು. ಸುಮನ ಸಂಗಮ ಕಾಡು ತೋಟ ಧಾರವಾಡದಿಂದ 10 ಕಿಲೋಮೀಟ್ರ್ ದೂರ ಇದೆ ಅಂತೇವೆ. ಅವರು ಕಾಡು ತೋಟ ಧಾರವಾಡದಿಂದ 10 ಕಿಲೋಮೀಟ್ರ್ ಸಮೀಪ ಇದೆ ಅಂತ. ಅಂದರೆ ಬದುಕನ್ನು ಧನಾತ್ಮಕವಾಗಿ ನೋಡುವ ರೀತಿ ಅವರಲ್ಲಿ ಹಾಸುಹೊಕ್ಕಾಗಿದೆ. ನಾವು ತೋಟಗಳನ್ನು ಮಾಡ್ತೇವೆ, ಅವರು ಕಾಡು ತೋಟವನ್ನು ಮಾಡ್ತಾರೆ. ಹೊಸಕೇರಿಯವರು ಹೇಳಿದ ಹಾಗೆ ನಾವು ಫಾರ್ಮ್ ಹೌಸ್ಗಳನ್ನು ಕಟ್ತೇವೆ, ಅವರು ತೋಟದ ಮನೆಯನ್ನು ಕಟ್ತಾರೆ. ಈ ವ್ಯತ್ಯಾಸ. ನಾವು ಗಾಂಧಿ ತತ್ವಗಳನ್ನು ಭಾಷಣಕ್ಕೆ ಬಳಸ್ತೇವೆ, ಅವರು ಗಾಂಧಿ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ತಾರೆ. ಇಷ್ಟೊಂದು ಆದರ್ಶಪ್ರಾಯದಂಥ ವ್ಯಕ್ತಿ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ಕೇಳಿದಾಗ ಬಹಳ ಖುಷಿಯಾಯಿತು ನನಗೆ. ಅವರ ಅನೇಕ ಪುಸ್ತಕಗಳನ್ನು ನಾನು ಓದಿದ್ದೇನೆ. ಒಂದು ಬೊಗಸೆ ಧ್ಯಾನ ಅನ್ನುವಂತಹ ಪುಸ್ತಕ, 101 ರೋಮಿ, ಜನ್ ಬಗೆಗಿನ ಅವರ ಚಿಂತನೆಗಳು ನಮಗೆ ಮನಸ್ಸಿಗೆ ತಾಟುವಂಥದ್ದು. ಇತ್ತೀಚಿನ ಅವರ ಪುಸ್ತಕವನ್ನು ತಾವೆಲ್ಲ ಓದಿರಬಹುದು, ಸೂಳೆ ಅನ್ನುವಂತಹ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಈ ಶಬ್ದವನ್ನು ಸಭೆಯಲ್ಲಿ ಮಾತಾಡಲಿಕ್ಕೆ ನಾವು ಮುಜುಗರ ಪಟ್ಟುಕೊಳ್ಳುವಂತಹ ಸಮಯದಲ್ಲಿ ಆ ಸ್ಥಿತಿಯನ್ನು ಅನುಭವಿಸಿದಂಥ ಮಹಿಳೆ ಹೇಗಿರಬಹುದು ಅನ್ನೋದನ್ನು ಅತ್ಯಂತ ಮನತಟ್ಟುವಂತೆ ಅವರು ಬರೆದಿದ್ದಾರೆ. ತಾವೆಲ್ಲ ಒಂದು ಸಲ ಓದಲಾರದವರು.
ಒಬ್ಬ ಅಪ್ಪಟ ಗಾಂಧಿವಾದಿಯನ್ನು, ಒಬ್ಬ ಅದ್ಭುತ ವಕೀಲರನ್ನು ಮುಧೋಳದವರು ಧಾರವಾಡಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದೇವೆ. ಬಸವಪ್ರಭು ಹೊರಕೇರಿಯವರನ್ನು ಮುಧೋಳದಿಂದ ಧಾರವಾಡಕ್ಕೆ ನಾವು ಕೊಟ್ಟಂಥ ದೇಣಿಗೆ ಅದು. ಅಂತಹ ವ್ಯಕ್ತಿಗಳಿದ್ದಾರೆ. ಶಂಕರ ಹಲಗತ್ತಿಯವರ ಕಾರ್ಯಗಳನ್ನು ನಾನು ಮೇಲಿಂದ ಮೇಲೆ ನೋಡ್ತಾ ಇರ್ತೇನೆ. ಈ ಫೇಸ್ಬುಕ್ ಲೈವ್ನಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಬಹಳಷ್ಟು ಸಲ ನೋಡ್ತಾ ಇದ್ದೇನೆ. ಅತ್ಯಂತ ಶಿಸ್ತಿನ ವ್ಯಕ್ತಿಗಳು. ಇಲ್ಲಿದ್ದಂತಹ ಎಲ್ಲ ಹಿರಿಯರಿಗೂ ಕೂಡ ನಮಿಸುತ್ತಾ ಇಂದಿನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತೇನೆ. ಅದು ಉಪನ್ಯಾಸ ಅಲ್ಲ ಅಂತ ಮೊದಲೇ ಹೇಳಿಬಿಡ್ತೇನೆ. ನಾನು ನನ್ನ ಪುಸ್ತಕ ಪ್ರಪಂಚ ಅನ್ನುವಂತಹ ಒಂದು ತಲೆಬರಹವನ್ನು ಕೊಟ್ಟು ನೀವು ಮಾತಾಡ್ರಿ ಅಂತಂದರೆ ಇದು ಎಷ್ಟೊಂದು ವಿಸ್ತೃತವಾಗಬಹುದು, ಅಷ್ಟೊಂದು ಕಡಿಮೆಯದು ಕೂಡ ಆಗಬಹುದು. ನನ್ನ ಪುಸ್ತಕ ಓದಿನ ಕ್ಷಿತಿಜ ಬಹಳ ಸಣ್ಣದಿದ್ದರಿಂದ ಈ ಉಪನ್ಯಾಸ ಭಾಷಣ ಆಗಬಹುದು ಅಥವಾ ಒಂದೆರಡು ಮಾತುಗಳಷ್ಟೇ ಆದರೂ ಆಗಬಹುದು. ಹೀಗಾಗಿ ಒಂದೆರಡು ಮಾತುಗಳನ್ನು ತಮ್ಮೆದುರಿಗೆ ಹೇಳ್ತೀನಿ. ಇಲ್ಲೆಲ್ಲ ಹಿರಿಯರಿದ್ದೀರಿ. ನನಗೆ ನಮ್ಮ MS ಮಾಡುವಾಗಿನ ಸೆಮಿನಾರ್ಗಳ ನೆನಪಾದವು. ಸಂಜೀವ್ ಕುಲಕರ್ಣಿ ಅವರಿಗೆ ಗೊತ್ತಿದೆ. ನಾವೆಲ್ಲ ಇಲ್ಲಿ ಉಮಾ ಅವರು ಬಂದಿದ್ದಾರೆ, ನನ್ನ ಕ್ಲಾಸ್ಮೇಟ್ ಉಮಾ ಅವರು ಮತ್ತು ಇನ್ನೊಬ್ಬ ಉಮಾ ಅವರು, ಇಬ್ಬರು ಉಮಾಗಳು ಬಂದಿದ್ದಾರೆ. ನಾವು MBBS ಮಾಡಬೇಕಾದ್ರೆ, MS ಮಾಡಬೇಕಾದ್ರೆ ಸೆಮಿನಾರ್ ಅಂತ ಇಟ್ಟಿರ್ತಾರೆ, ತಮಗೆಲ್ಲ ಗೊತ್ತಿದೆ. ನಮಗೊಂದು ವಿಷಯ ಕೊಟ್ಟು ನೀನು ಮಾತಾಡು ಅಂಥೇಳಿ ಪ್ರೊಫೆಸರ್ಗಳೆಲ್ಲ ಮುಂದೆ ಕೊಡ್ತಿರ್ತಾರೆ. ಇವತ್ತು ನನಗೆ ಅದೇ ಅನುಭವ ಆಗ್ತಾಯಿದೆ. ನನಗೆ ಈ ವಿಷಯ ಕೊಟ್ಟು ನನ್ನ ಎದುರಿಗೆ ಎಲ್ಲ ಪ್ರೊಫೆಸರ್ಗಳು ಕುಂತಿದ್ದೀರಿ, ನನಗಿಂತ ವಿದ್ವಾಂಸರು ಕುಂತಿದ್ದೀರಿ, ತಮ್ಮ ಎದುರಿಗೆ ನಾನು ಮಾತಾಡುತ್ತಿದ್ದೇನೆ ಅನ್ನುವಂಥ ಎಚ್ಚರದಿಂದ ಒಂದೆರಡು ಮಾತುಗಳನ್ನು ಹೇಳ ಬಯಸ್ತೇನೆ. ಇಲ್ಲಿ ನಾನು ಓದಿದಂಥ ಕೆಲವು ಪುಸ್ತಕಗಳು, ನಾನು ಬರೆದಂಥ 2-3 ಪುಸ್ತಕಗಳು, ಅವುಗಳ ಬಗ್ಗೆ ಸುಮಾರು ಒಂದು 65 ನಿಮಿಷ ವೇಳೆ ಕೊಟ್ಟಿದ್ದಾರೆ. ಬಹುಶಃ ಅದರೊಳಗೇ ಮುಗಿಸ್ತೀನಿ ಅನ್ನುವಂಥ ಧೈರ್ಯ ನನಗಿದೆ. ಯಾಕಂದರೆ ನಾನು ಅಷ್ಟು ಕಡಿಮೆನೇ ಮಾತಾಡೋನಿದ್ದೇನೆ. ಸಮಾಧಾನ ಏನು ಅಂತಂದರೆ ನನ್ನ ಕ್ಷಿತಿಜ ಸಾಣದು ಅಂತ ಹೇಳಿದೆ. ನಾನು ಬರೆದ ಪುಸ್ತಕಗಳು ಬರೀ 4 ಮಾತ್ರ. ಅವುಗಳ ಬಗ್ಗೆ ಒಂದೆರಡು ಮಾತುಗಳು, ಒಂದು 2-3 ಈ ವಿಷಯಕ್ಕೆ ಸಂಬಂಧಿಸಿದಂಥ ನನ್ನ ಪುಸ್ತಕಗಳಿಂದ ಆಯ್ದ ಮಾತುಗಳನ್ನು ತಮ್ಮೆದುರಿಗೆ ಹೇಳ ಬಯಸ್ತೇನೆ. ಹಾಗೆ ನೋಡಿದರೆ ಪುಸ್ತಕಗಳಿಗಿಂತ ನನ್ನ ಮೇಲೆ ಬೀರಿದ ಪರಿಣಾಮದ ಸಾಹಿತ್ಯದ ಬಗ್ಗೆ ತಮ್ಮೆದುರಿಗೆ ಮಾತಾಡ್ತೇನೆ. ಸಾಹಿತ್ಯ ಅದು ಲೇಖನವಾಗಿರಬಹುದು, ಅಥವಾ ಅದು ಸುದ್ದಿ ಆಗಿರಬಹುದು, ಅಥವಾ ಅದು ಪದ್ಯ ಆಗಿರಬಹುದು. ಇವೆಲ್ಲವೂ ನನ್ನ ಬದುಕಿನಲ್ಲಿ ಬೀರಿದಂಥ ಪರಿಣಾಮಗಳು, ನನ್ನ ಬದುಕಿನಲ್ಲಿ ಮಾರ್ಪಾಟಿಗೆ ಕಾರಣವಾದಂಥ ವಿಷಯಗಳನ್ನು ತಮ್ಮೆದುರಿಗೆ ಹೇಳ ಬಯಸ್ತೇನೆ. ಯಾಕಂತಂದರೆ ಯಾವುದೇ ಒಂದು ಸಾಹಿತ್ಯದ ಮುಖ್ಯ ಉದ್ದೇಶ ಅಂತಂದರೆ ಅದು ರಂಜನೆ ಕೊಡಬೇಕು, ಇಲ್ಲವಾದರೆ ಪರಿವರ್ತನೆಯನ್ನು ಮಾಡಬೇಕು, ಇಲ್ಲವಾದರೆ ಚಿಂತನೆಗೆ ಹಚ್ಚಬೇಕು. ಇವು 3 ಇರಲಿಲ್ಲ ಅಂದರೆ ಅದು ಸಾಹಿತ್ಯನೇ ಅಲ್ಲ. ಹೀಗಾಗಿ ನನಗೆ ರಂಜನೆಯನ್ನು, ಚಿಂತನೆಯನ್ನು, ಪರಿವರ್ತನೆಯನ್ನು ಮಾಡಿದಂತಹ ವಿಷಯಗಳನ್ನು ತಮ್ಮಂಥವರೆದುರಿಗೆ ಇಡಬಯಸ್ತೇನೆ. ಪುಸ್ತಕ ನಿಶ್ಚಯವಾಗಿಯೂ ಮಾನವ ನಿರ್ಮಿತವಾದಂತಹ ಒಂದು ಅದ್ಭುತ ಪವಾಡ. ಪುಸ್ತಕ ಅನ್ನುವುದೇ ಒಂದು ಪವಾಡ. ಯಾಕಂತಂದರೆ ಈ ಪವಾಡ ಇಷ್ಟೊಂದು ಜನರನ್ನು ಆವರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಲ್ಲ, ಹೀಗಾಗಿ ಇದು ಪವಾಡವೇ. ಪುಸ್ತಕದಿ ದೊರೆತರೆವು ಮಸ್ತಕದಿ ತಳೆದ ಮಣಿ. DVG ಅವರು ಹೇಳ್ತಾರೆ, ಪುಸ್ತಕದಿ ದೊರೆತರೆವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು, ಚಿತ್ತದಲ್ಲಿ ಬೆಳೆದರಿವು ತರದ ತಳೆದ ಪುಷ್ಪ. ನಮ್ಮ ಚಿತ್ತದಲ್ಲಿ ಬೆಳೆದಂತಹ ಅರಿವು ತರು ತಳೆದ ಅಂದರೆ ಗಿಡದಿಂದ ಹುಟ್ಟಿದಂತಹ ಪುಷ್ಪ. ಅದು ನಮ್ಮ ಒಳಗಿಂದ ಬರಬೇಕು. ನಾವು ಓದಿದ್ದು ನಮ್ಮ ತಲೆಯ ಮೇಲೆ ಕಿರೀಟ ಆಗಬಹುದು, ಆದರೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಅದರಿಂದ ಹುಟ್ಟುವಂತಹ ಏನು ಫಲ ಇದೆಯಲ್ಲ, ಅದು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಶಾಸ್ತ್ರೀತನ ಅಂದರೆ ನಾವೇನು ಡಿಗ್ರಿಗಳನ್ನು ತಗೋತೇವೆ, ಪುಸ್ತಕಗಳನ್ನು ಓದ್ತೇವೆ, ಅದರಿಂದ ಬಂದಂಥ ಶಾಸ್ತ್ರೀತನ ನಮ್ಮ ಬದುಕಿಗೆ ಉಪಯೋಗ ಆಗೋದಿಲ್ಲ. ಆದರೆ ನಾವು ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕಿಗೆ ಉಪಯೋಗವಾಗ್ತದೆ ಅಂತ ಹೇಳ್ತಾ, ನನ್ನ ಪುಸ್ತಕ ಪ್ರಪಂಚ ತರಹೇವಾರಿಯಾದಂಥದ್ದು. ಅದನ್ನು ಓದ್ತೇನೆ, ಇದನ್ನು ಓದ್ತೇನೆ, ಎಲ್ಲವನ್ನೂ ಓದ್ತಾ ಇರ್ತೇನೆ. ನನಗೆ ಸಮಯ ಸಿಕ್ಕಾಗಲೆಲ್ಲ ಪುಸ್ತಕಗಳನ್ನೇ ಓದ್ತೇನೆ, ಮತ್ತೊಂದೇನು ಕೆಲಸನೇ ಮಾಡೋದಿಲ್ಲ ನಾನು. ಹೀಗೆ ನಾನು ಸಣ್ಣವನಿದ್ದಾಗಲೇ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಸಂಜೀವ್ ಕುಲಕರ್ಣಿ ಅವರು ಹೇಳಿದರು, ನೀವು ಹ್ಯಾಂಗೆ ಓದಕ್ಕೆ ಶುರು ಮಾಡಿದ್ರಿ, ನಿಮ್ಮ ಓದಲಿಕ್ಕೆ ಏನು ಪ್ರೇರಣೆ ಇತ್ತು, ಈ ವಿಷಯಗಳ ಬಗ್ಗೆ ಮಾತಾಡ್ರಿ ಅಂತ ಅಂದಿದ್ದರಿಂದ ಹೇಳ್ತಾ ಇದ್ದೇನೆ. ನಾನು ಬಹಳ ಸಣ್ಣವನಿದ್ದಾಗಲೇ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ತಂದೆಯವರು ಅಲ್ಲಿ
ನಮ್ಮ ಊರಲ್ಲಿ ಒಂದು ಪಂಚಾಯಿತಿಯ ವಾಚನಾಲಯ ಅಂತಿತ್ತು, ಪಂಚಾಯಿತಿಯಿಂದ ಇದ್ದಂಥದ್ದು ವಾಚನಾಲಯ. ಬಹುಶಃ ಇಲ್ಲಿರುವ ಎಲ್ಲ ಹಿರಿಯರೇ ಗೊತ್ತಿದೆ. ಆವಾಗ ಪಂಚಾಯಿತಿಯೊಳಗೆ ಒಂದು ವಾಚನಾಲಯ ಅಂತಿತ್ತು. ಈಗ ಪಂಚಾಯಿತಿಗೆ ಒಂದು ಗೊತ್ತಿದೆ ತಮಗೆ, ರಮ್ ಅಂಗಡಿ, ಬೀರ್ ಅಂಗಡಿ ಇರ್ತವೆ ಒಂದೊಂದು ಪಂಚಾಯಿತಿಗೆ. ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬಾರ್ಗಳನ್ನು ಓಪನ್ ಮಾಡ್ತೇವೆ ಅಂತ ನಮ್ಮ ಹಿರಿಯರು, ನಮ್ಮ ನೇತಾರರು ಹೇಳ್ತಾರೆ. ಜನಸಂಖ್ಯೆಗೆ ಅನುಗುಣವಾಗಿ ವಾಚನಾಲಯ ಓಪನ್ ಮಾಡ್ತೇವೆ ಅಂತ ಹೇಳಿದ ನೇತಾರರು ನಮಗೆ ಕಾಣೋದಿಲ್ಲ ಅನ್ನೋದು ವಿಷಾದದ ಸಂಗತಿ. ನಮ್ಮ ತಂದೆ ವಾಚನಾಲಯವನ್ನು ನೋಡ್ಕೊಳ್ತಿದ್ರು, ಗ್ರಂಥಪಾಲರಾಗಿದ್ದರು. ನನಗೆ ಖುಷಿಯ ವಿಷಯ, ಇವತ್ತು ಪ್ರೊಫೆಸರ್ KS ದೇಶಪಾಂಡೆಯವರು ಗ್ರಂಥಪಾಲರ ಅವರ ಸಂದರ್ಭದಲ್ಲಿ ಮಾತಾಡ್ತಾ ನಮ್ಮ ತಂದೆ ಕೂಡ ಗ್ರಂಥಪಾಲಕರಾಗಿದ್ದರು ಅನ್ನೋದು ನನಗೆ ಖುಷಿ ತರುವಂತಹ ವಿಷಯ. ನನಗೆ ನೆನಪಿದ್ದ ಹಾಗೆ ನಾನು ಮೊಟ್ಟ ಮೊದಲು ಓದಿದ ಪುಸ್ತಕ, ನಾನು ಓದಿದಾಗ ಆವಾಗ 4ನೇ ವರ್ಗದಲ್ಲಿದ್ದೆ. 4ನೇ ವರ್ಗದಲ್ಲಿದ್ದೆ. ನನ್ನ ಪಠ್ಯದಿಂದ ಹೊರತುಪಡಿಸಿ ಹೊರಗಡೆ ಓದಿದಂಥ ಪುಸ್ತಕ ಯಾವುದು ಅಂತಂದರೆ ಜೈಮಿನಿ ಭಾರತ. ನಾನು ಓದಿದ್ದು ಜೈಮಿನಿ ಭಾರತ. ಈ ಜೈಮಿನಿ ಭಾರತ ಇದನ್ನು ಕರ್ನಾಟಕ ಚ್ಯೂತವನ ಚೈತ್ರ ಅನ್ನುವಂತಹ ಲಕ್ಷ್ಮೀಶ ಬರೆದಿದ್ದು ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಜೈಮಿನಿ ಭಾರತದ ಗದ್ಯಾನುವಾದ ಗದಗಿನ PC ಶಾವಾದಿ ಮಠ ಅವರು ಹೊರಡಿಸಿದಂಥ ಪುಸ್ತಕ ಅದು. ಅವಾಗ PC ಶಾವಾದಿ ಮಠ ಅಂದರೆ ತಾವೆಲ್ಲ ಹಿರಿಯರು ನೋಡಿರಿ, ನಮ್ಮ ಸಣ್ಣವರಿದ್ದಾಗ ಏನಾರ ಪುಸ್ತಕ ಓದಿದರೆ ಅದು ಗದಗಿನವರೇ ಪ್ರಿಂಟ್ ಮಾಡಿದ್ದೇ ಇರಬೇಕು. ಅಂಥ ಪುಸ್ತಕಗಳ ಸಿಗ್ತಿದ್ದು ನಮಗೆ. ಗದಗಿನ PC ಶಾವಾದಿ ಮಠ ಅವರು ಯಾರು ಗದ್ಯಾನುವಾದ ಮಾಡಿದರು ನನಗೆ ನೆನಪಿಲ್ಲ, ಆದರೆ ಪುಸ್ತಕದ ಮೇಲೆ ಇದ್ದಂಥ ಪ್ರಿಂಟ್ನಿಂದಾಗಿ ನನಗೆ ನೆನಪಿದೆ. PC ಶಾವಾದಿ ಮಠ ಅವರು ಬರೆದಂತಹ ಜೈಮಿನಿ ಭಾರತ ಇವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸುಧನ್ವನ ಪರಾಕ್ರಮ ಅನ್ನುವಂಥ ಹೆಡ್ಡಿಂಗ್ ಇವತ್ತಿಗೂ ಕೂಡ ನನ್ನ ಕಣ್ಣೆದುರಿಗೆ ಬರ್ತದೆ. ಹಂಸಧ್ವಜ, ನೀಲಧ್ವಜ ಅನ್ನುವಂಥವ್ರು ಮಾಡಿದ ಯುದ್ಧದ ಪರಿಣಾಮ, ಅಲ್ಲಿ ಬಂದಂಥ ಭೀಮಸೇನ, ಅರ್ಜುನ, ಅಲ್ಲಿ ನನಗೆ ಖುಷಿ ಕೊಟ್ಟಿದ್ದ ವಿಷಯ ಏನು ಅಂತಂದರೆ ದುರ್ಯೋಧನನ ಮಗ ಕರ್ಣನ ಮಗ ಕೂಡ ಭೀಮನ ಜೊತೆಗೆ ಇದ್ದರು. ಅವರು ಕೂಡ ಈ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ತಿದ್ದರು ಅನ್ನೋದು ನನಗಿನ್ನೂ ನೆನಪಿದೆ. ತಿರುಗಿ ನನಗೆ ಅದನ್ನು ಓದೋದಾಗಿಲ್ಲ, ಸಿಕ್ಕರೆ ಮತ್ತೊಮ್ಮೆ ಓದ್ತೀನಿ ನಾನು. ಆದರೆ ಆ ಜೈಮಿನಿ ಭಾರತ ಇವತ್ತಿಗೂ ಕೂಡ ನನ್ನ ಕಣ್ಣೆದುರಿಗೆ ಕಟ್ಟಿದಂತಾಗಿದೆ. ಅಂಥ ಅದ್ಭುತ ಪುಸ್ತಕ ಜೈಮಿನಿ ಭಾರತ. ಅದನ್ನು ನಮ್ಮ ತಂದೆಯವರೆದುರಿಗೆ ಹೇಳಿದೆ ನಾನು. ಈ ಜೈಮಿನಿ ಭಾರತ ಅಂತಂದರೆ ಅಶ್ವಮೇಧ ಯಾಗ, ಇದರೊಳಗೆ ಭೀಮ, ಅರ್ಜುನ ಇತ್ಯಾದಿಗಳು ಬರ್ತಾರೆ, ಏನಿವರು, ಯಾರಿವರು ಅಂತ ಕೇಳಿದೆ. ಅವತ್ತೇ ನಮ್ಮಪ್ಪ ನನಗೆ ಮಹಾಭಾರತದ ಪುಸ್ತಕವನ್ನು ತಂದುಕೊಟ್ರು. ಆವಾಗ ಮಹಾಭಾರತ ಶಂತನುವಿನಿಂದ ಹಿಡಿದು ಪರೀಕ್ಷಿತನವರೆಗೆ ಯಾರು ಏನು ಅನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆವಾಗ ನಾನು 5ನೇ ಇದ್ದೆ. ಭಾಳಷ್ಟು ಜನರಿಗೆ ಈಗಿನವರಿಗೆ ಆಶ್ಚರ್ಯ ಅನ್ನಿಸ್ತದೆ. 4ನೇ ಇದ್ದಂಥವರು 5ನೇ ಇದ್ದಂಥವರು ಇಂಥ ಮಹಾಭಾರತವನ್ನು, ಜೈಮಿನಿ ಭಾರತವನ್ನು ಓದಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತಂದರೆ ಮನೆಯ ವಾತಾವರಣ ಆಗಿತ್ತು. ನಮ್ಮ ಮನೆಯ ವಾತಾವರಣ, ನಮ್ಮ 2 ಅಣ್ಣಂದಿರು, ನನ್ನ 3 ಜನ ತಂಗಿಯಂದಿರು ಎಲ್ಲರೂ ಓದೋರೆ. ಓದಿದ ಮೇಲೆ ಎಲ್ಲರೂ ಅದನ್ನು ಡಿಸ್ಕಷನ್ ಮಾಡೋರು. ಇದು ಆಗ ಸಣ್ಣವರಿದ್ದಾಗ ಇವೆಲ್ಲ ಮಾಡ್ಕೊತ ಇದ್ದೆವು. ಮುಂದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ತರಾಸು ಅವರ ಪುಸ್ತಕ, ದುರ್ಗಾಸ್ತಮಾನ ಇತ್ಯಾದಿಗಳ ಪುಸ್ತಕಗಳನ್ನು, ಬಹುಶಃ ಚಿತ್ರದುರ್ಗದ ಇತಿಹಾಸವನ್ನು ತರಾ ಸುಬ್ಬರಾಯರ ಹಾಗೆ ಬರೆದಂಥವರು ಇನ್ನೊಬ್ಬರಿಲ್ಲ. ಚಿತ್ರದುರ್ಗದ ಇತಿಹಾಸ ಅಲ್ಲ, ಯಾವುದೇ ಇತಿಹಾಸದ ಪುಸ್ತಕ ತೆಗೆದುಕೊಂಡರೂ ಕೂಡ ತರಾ ಸುಬ್ಬರಾಯರ ಹಾಗೆ ಬರೆದಂಥವರು ಇನ್ನೊಬ್ಬರಿಲ್ಲ. ಅನಕೃವರ ಪುಸ್ತಕಗಳನ್ನು ಆವಾಗಲೇ ನಾನು ಓದಿದಾಗ 7ನೇ 8ನೇ ಇದ್ದೆ. ಮೊಟ್ಟ ಮೊದಲ ಬಾರಿಗೆ ಅನಕೃವರ ಪುಸ್ತಕಗಳನ್ನು ನಾವು ಓದಬೇಕಾಗ್ತದೆ. ಅನಕೃ ಅವರದ್ದು ಆವಾಗ ಒಂದು ವ್ಯಂಗ್ಯಚಿತ್ರ ಬಂದಿತ್ತು, ಯಾವುದೋ ಪುಸ್ತಕದಲ್ಲಿ ನೋಡಿದೆ. ಅವರು ಬಾಯಲ್ಲಿ ಒಂದು ಸಿಗರೇಟ್ ಇಟ್ಟುಕೊಂಡು 2 ಕೈಯಿಂದ ಬರಿತಾ ಇರುವಂಥ ಚಿತ್ರವನ್ನು ನೋಡಿದ್ದೆ. ಅಂದರೆ ಅಷ್ಟೊಂದು ಕಾದಂಬರಿಗಳನ್ನು ಅನಕೃ ಅವರು ಆಗಿನ ಕಾಲದಲ್ಲಿ ಬರಿತಾ ಇದ್ದರು. ಮುಂದೆ MK ಇಂದಿರಾರವರು, ತ್ರಿವೇಣಿಯವರು, ಬಸವರಾಜ ಕಟ್ಟಿಮನಿಯವರು, ಕೃಷ್ಣಮೂರ್ತಿ ಪುರಾಣಿಕರು, ಇದೇ ಈಗ ಅವರ ಫೋಟೋ ನೋಡಿದೆ, ನಮ್ಮ ಬೀಳಗಿ ತಾಲೂಕಿನವರು ಕೃಷ್ಣಮೂರ್ತಿ ಪುರಾಣಿಕರವರು, ಇವರೆಲ್ಲ ಬರೆದಂಥ ಪುಸ್ತಕಗಳು. ಪುರಾಣಿಕರ ಧರ್ಮಚರ್ಯ ಅನ್ನುವಂಥದ್ದು ಇನ್ನೂ ತನಕ ನೆನಪಿದೆ ನನಗೆ, ಅದರ ಕವರ್ ಹೆಂಗಿತ್ತು ಅನ್ನೋದು. ಅಂಥ ಅದ್ಭುತವಾದಂಥ ಸಂಸಾರವನ್ನು, ನಿಮ್ಮ ಜೀವನವನ್ನು ಹಗುರಗೊಳಿಸುವಂತಹ ಅನೇಕ ವಿಷಯಗಳನ್ನು ಹೊಂದಿದಂಥ ಪುಸ್ತಕಗಳನ್ನು ಆವಾಗ ನಾನು ಓದ್ತಿದ್ದೆ. ನರಸಿಂಹಯ್ಯನವರ ಪುಸ್ತಕವನ್ನು ಬಹುಶಃ ಇಲ್ಲಿ ನೆರೆದಂಥ ಎಲ್ಲ ಹಿರಿಯರು ನರಸಿಂಹಯ್ಯನ ಪುಸ್ತಕವನ್ನು ಓದೇ ಮುಂದೆ ಬಂದಂಥವ್ರು ನಾವು. ಮಧುಸೂದನನ ಸಾಹಸಗಳು, ಪುರುಷೋತ್ತಮನ ಸಾಹಸಗಳು, ನನಗೆ ಪುರುಷೋತ್ತಮ ಹಿಂಗೆ ಮಾಡಿದ, ಮಧುಸೂದನ, ನರಸಿಂಹಯ್ಯನಂಥವರ ಹಾಗೆ ಮುಂದಿನ ದಿನಗಳಲ್ಲಿ ಅಂತಹ ರೋಮಾಂಚಕಾರಿ ಪುಸ್ತಕಗಳನ್ನು ನಾವು ಓದಲಿಲ್ಲ. ಬಹುಶಃ ನರಸಿಂಹಯ್ಯನಂತಹ ಲೇಖಕರು ಇರಲಿಲ್ಲವೋ ಅಥವಾ ನಾವೇ ಓದುವುದರಲ್ಲಿ ಬದಲಾದೇವೋ ಗೊತ್ತಾಗಲಿಲ್ಲ.
ಆದರೆ ಬಹಳ ಅದ್ಭುತ ಪುಸ್ತಕಗಳನ್ನು ನರಸಿಂಹಯ್ಯನವರು ಬರೆದರು. ಅವನ್ನೆಲ್ಲ ಓದ್ತಿದ್ದೆವು ನಾವು. ಆ ದಿನಗಳಲ್ಲಿ ಬಾಲಮಿತ್ರ, ಚಂದಮಾಮ ಯಾವಾಗಲೊಮ್ಮೆ ಸಿಗ್ತಿದ್ದು ನಮಗೆ, ಪ್ರತಿ ತಿಂಗಳು ನಮಗೆ ಸಿಗ್ತಿದ್ದಿಲ್ಲ. ಚಂದಮಾಮದಲ್ಲಿ ಶಂಕರವರ ಚಿತ್ರಗಳನ್ನು, ಅದನ್ನು ಬರೆದಂಥವರು ಶಂಕರವರ ಚಿತ್ರಗಳು ಇವತ್ತಿಗೂ ಕೂಡ ಕಟ್ಟಿದ ಹಾಗಿದೆ. ರಾಜನ ವೇಷಭೂಷಣೆ ಹೇಗಿರಬೇಕು, ಕುದುರೆ ಹೆಂಗಿರ್ಬೇಕು, ಅಲ್ಲಿ ರತ್ನ ಖಚಿತ ಸಿಂಹಾಸನ ಅಂದರೆ ಹೆಂಗಿರ್ತದೆ, ಅದನ್ನು ಶಂಕರವರ ಚಿತ್ರವನ್ನು ನೋಡಿ ನಾವು ಅರಿತಿದ್ದೆವು. ಅಂಥ ಅದ್ಭುತ ಚಿತ್ರಗಳನ್ನು ನಾವು ನೋಡಿದೆವು. ಆದರೆ ನನಗೆ ನಿಜವಾಗಿ ನೆನಪಿನಲ್ಲಿ ಉಳಿದು ರೋಮಾಂಚನಗೊಳಿಸುವಂಥವು, ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ಉಳಿದಂಥವು ಯಾವುವು ಅಂದರೆ, ಪ್ರಾಥಮಿಕ ಶಾಲೆಯಲ್ಲಿ ನಾವು ಕಲಿತಂತಹ ಕಾವ್ಯಗಳು, ಪದ್ಯಗಳು. ಆಗಿನ ಪದ್ಯಗಳನ್ನು ನಮ್ಮ ಗುರುಗಳು ನಮಗೆ ಬಾಯ್ಪಾಠ ಮಾಡಿಸ್ತಿದ್ರು. ಆವಾಗ ಕಂಠಪಾಠ ಮಾಡ್ಕೊಂಡು ಬರ್ರಿ ಅಂತ ಏನು ಹೇಳ್ತಿದ್ರಲ್ಲ, ಆ ಪದ್ಯಗಳು ಇವತ್ತಿಗೂ ಕೂಡ ನಮಗೆ ಬಾಯ್ಪಾಠ ಉಳಿದವೆ ಅಂತಂದರೆ ಆ ದಿನಗಳಲ್ಲಿ ಅವು ನಮಗೆ ಎಷ್ಟು ಪರಿಣಾಮ ಬೀರಿರಬೇಕು. ತಿರುಕನೂರು ನೂರ ಮುಂದೆ ಬುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕಂಡನಂತೆ. ನಾನು ಇದೊಂದೇ ಹೇಳಿಬಿಟ್ನಿ. ಇಲ್ಲಿ ಹಿರಿಯರಿಗೆ ಹೇಳಿದರೆ ಈ ಪೂರ್ತಿ ಕವಿತೆಯನ್ನು ಓದಿ ಹೇಳ್ತಾರೆ ಇಲ್ಲಿ ಸದ್ಯ ಹಿರಿಯರು. ಅಂಥ ಅದ್ಭುತ ಪರಿಣಾಮವನ್ನು ಮಾಡಿದಂಥವು ನಮಗೆ. ಆದರೆ ಈ ತಿರುಕನ ಕನಸು ಅನ್ನಂಥದ್ದು ಬರೆದವರು ಮುಪ್ಪಿನ ಷಡಕ್ಷರಿಗಳು, ಆಗಿನ ಕಾಲದಲ್ಲಿ ಭೋಗ ಷಟ್ಪದಿಯಲ್ಲಿ ಬರೆದಂಥ ಈ ಕವಿತೆ ನಮ್ಮ ಮನಸ್ಸನ್ನು ಯಾಕೆ ಮುಟ್ಟಿತು ಅಂತಂದರೆ, ಅತ್ಯಂತ ಸರಳ ಶಬ್ದಗಳಲ್ಲಿ ಆದಿಪ್ರಾಸದಲ್ಲಿ ಬರೆದಂತಹ ಈ ಕವಿತೆ ಅಲ್ಲಿಗೆ ಭಾಳ ಸರಳ. ನಾವು ಅವಾಗ ಸರ್ಕಾರಿ ದಾಟಿ ಅಂತ ಅಂತಿದ್ದೆವು. ನಾವು ನಮ್ಮ ಎಲ್ಲ ಕವಿತೆಗಳನ್ನು ಹಾಡೋದು ಸರ್ಕಾರಿ ದಾಟಿ, ಒಂದೇ ದಾಟಿಯೊಳಗೆ ಎಲ್ಲ ಕವಿತೆಗಳನ್ನು ಓದ್ತಿದ್ದೆವು. ಅಲ್ಲಿ ಹೋಗಿ ಕೈ ಕಟ್ಟಿಕೊಂಡು ನಮ್ಮ ಸರ್ ಮುಂದೆ ಅದನ್ನು ತಿರುಕನೂರ ಮುಂದೆ ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಪಾಲೆ ಕೊಟ್ಟು ಪುರದಳು ನಡೆದು ಯಾರ ಕೊರಡಿನಲ್ಲಿ. ಪೂರ್ತಿ ಹಾಡನ್ನು ನನಗೂ ಬರ್ತದೆ, ತಮಗೂ ಬರ್ತದೆ. ಎಂಥ ರೋಮಾಂಚನ ಇದು! ನಾವು ಸಣ್ಣವರಿದ್ದಾಗ ಓದಿದಂತಹ ಈ ಸಾಹಿತ್ಯ, ಪುಸ್ತಕ ಅಲ್ಲ ಇದು, ಆದರೆ ಸಾಹಿತ್ಯ, ನಮ್ಮ ಮನಸ್ಸಿಗೆ ಮುಟ್ಟಿದಂತಹ ಸಾಹಿತ್ಯ. ಹೀಗೆ ಈ ಆದಿಪ್ರಾಸ ಮತ್ತು ಅದ್ಭುತ ಲಯವನ್ನು ಹೊಂದಿದಂತಹ ಈ ತಿರುಕನ ಕನಸು ಅನ್ನುವಂಥ. ಆದರೆ ಮುಂದೆ ದೊಡ್ಡವರಾದ ಮೇಲೆ ಗೊತ್ತಾಯಿತು ತಿರುಕನ ಕನಸು ಅಂತ ಯಾಕಂತಾರ. ನನಗೆ ನೀಗಲಾರ್ದನ್ನು ನಾನು ಕನಸು ಕಂಡೆ ಅಂದರೆ ಅದು ತಿರುಕನ ಕನಸು ಆಗ್ತದೆ ಅನ್ನೋದು ಗೊತ್ತಾಯಿತು. ಆವಾಗ ಗೊತ್ತಾಯಿತು. ಮುಂದೆ 5ನೇಕ್ಕೆ ಬರೋದ್ರಾಗೆ ಸೋಮೇಶ್ವರ ಶತಕ, ಇಲ್ಲಿದ್ದಂಥ ಎಲ್ಲರಿಗೂ ಸೋಮೇಶ್ವರ ಶತಕ ಬಹಳ ನನ್ನ ನೆನಪಿನಲ್ಲಿ ಉಳಿದಂತಹ ಸೋಮೇಶ್ವರ ಶತಕ. ಚರಿಪಾರಣ್ಯದ ಪಕ್ಷಿಗೊಂದು ತರುಗೊಡ್ಡಾಗಲು ಫಲಂ ತೀವಿದ ಮರಗಳು ಪುಟ್ಟವೆ, ಪುಷ್ಪವೊಂದು ಬಳಲಲು ಭೃಂಗಕ್ಕೆ ಪೂವಿಲ್ಲವೇ. ಅರೆ, ಕೊನೆಗೆ ಹರ ಹರ ಶ್ರೀಚನ್ನ ಸೋಮೇಶ್ವರ ಮಂತ್ರ ಅಂದಂಗೆ ಅಂದ್ಬಿಡ್ತಿದ್ದೇವೆ ನಾನು 2 ಕೈ ಕಟ್ಟಿ ಕಣ್ಣು ಮುಚ್ಚಿ ಹೇಳವ, ನಮ್ಮ ಅಣ್ಣ ಕುಂತು ಕೇಳವ. ಅದೊಂದು ಈಗ ನೆನಪಾಗ್ತದೆ ನನಗೆ. ಯಾಕೆ ಸಾಧ್ಯ ಆಯಿತು ಇದು ಅಂತಂದರೆ, ಆ ದಿನಗಳಲ್ಲಿ ನಮ್ಮ ಮನಸ್ಸನ್ನು ಮುಟ್ಟಿದಂತಹ ಮಾತುಗಳಿವೆ. ಆವಾಗ ಬರೀ ಇದನ್ನು ನಾವು ಸೋಮೇಶ್ವರ ಶತಕ ಅಂತ ಓದಿದೆವು. ಆಮೇಲೆ ಗೊತ್ತಾಯಿತು ಏನು, ಚರಿಪಾರಣ್ಯದ ಪಕ್ಷಿಗೊಂದು ತರುಗಡ್ಡಾಗಲ್, ಒಂದು ತರುಗಡ್ಡಾಗಲ್ ಫಲಂ ತೀವಿದ ಮರಗಳು ಪುಟ್ಟವೆ. ಒಂದು ಗಿಡ ಒಣಗಿದರೆ ಫಲ ಕೊಡುವಂಥ ಬೇರೆ ಮರಗಳು ಸಿಗುವುದಿಲ್ಲ ಪಕ್ಷಿಗೆ. ಹಾಗೆ ಬದುಕಿನಲ್ಲಿ ನಿನಗೆ ಈ ಹಾದಿ ಮುಚ್ಚಿದರೆ ಇನ್ನೊಂದು ಹಾದಿಗೆ ನೀನು ಹೋಗಬಹುದು ಅನ್ನುವುದನ್ನು ಕವಿ ಹೇಳಿದ. ಇದು ನಮಗೆ ಮುಂದೆ ಅರ್ಥ ಆಯಿತು. ಆದರೆ ಮೊದಲು ನಾವು ಅದನ್ನು ಬಾಯ್ಪಾಠ ಮಾಡಿದ್ದೆವು. ಬಾಯ್ಪಾಠ ಮಾಡಿದ್ದು ನಮ್ಮ ಮನಸ್ಸಿನೊಳಗೆ ಉಳ್ಕೊಂಡು ಬಿಡ್ತು. ಕೆಲವೊಂಬಲ್ಲವರಿಂದ ಕಲಿತು ಇವೆಲ್ಲ ಸೋಮೇಶ್ವರ ಶತಕದಲ್ಲಿ ಬಂದಂತಹ ಮಾತುಗಳು. ನಾವು ಹೇಗೆ ದೊಡ್ಡವರಾಗಬೇಕು, ಕೆಲವನ್ನು ಬಲ್ಲವರಿಂದ ಕಲಿಬೇಕು, ಕೆಲವನ್ನು ಶಾಸ್ತ್ರಗಳನ್ನು ಅರಿತುಕೊಂಡವರಿಂದ ಕಲಿಬೇಕು, ಕೆಲವನ್ನು ನೋಡಿ ಕಲಿಬೇಕು. ಆಗ ಮಾತ್ರ ನಾವು ನಮ್ಮ ಬದುಕಿನಲ್ಲಿ ದೊಡ್ಡವರಾಗಲಿಕ್ಕೆ ಸಾಧ್ಯ ಅನ್ನುವ ಮಾತುಗಳನ್ನು ಅವರು ಹೇಳಿದರು. ಬದುಕಿನಲ್ಲಿ ಎಲ್ಲವನ್ನೂ ಸಾಧಿಸಿ ನಾನೇನೂ ಮಾಡೇ ಇಲ್ಲ ಅನ್ನುವಂಗೆ ಇರಬೇಕು ಅಂತಂದರೆ DVC ಅವರ ವನಸುಮದೊಳನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ. ನಾವು ಹೇಗಿರಬೇಕು ಅಂದರೆ, ವನಸುಮದೊಳನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ. ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲವಿಂ ತಾನೆಲೆಯ ಪಿಂತಿದ್ರು. ಅತ್ಯಂತ ಖುಷಿಯಿಂದ ತಾನು ಎಲೆಯ ಹಿಂದೆ ಇದ್ದುವಂತಹ ಈ ಹೂ ಏನು ಮಾಡ್ತದೆ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ತಾನೆಲೆಯ ಪಿಂತಿದ್ದು ಅಭಿಮಾನವ ಪಡದೆ. ನಾನು ಅದ್ಭುತವಾದ ಸುಗಂಧವನ್ನು ಕೊಟ್ಟಿದ್ದೇನೆ ಅಂತ ಆ ಹೂ ಅಭಿಮಾನ ಪಡುವುದಿಲ್ಲ. ಅಭಿಮಾನ ಪಡದೆ ದೀನತೆಯ ತೋರಿ ಕೃತಕೃತ್ಯತೆಯ ಪಡೆಯುವಂತೆ.
ನಮ್ಮ ಬದುಕಿನಲ್ಲಿ ಹ್ಯಾಂಗಿರ್ಬೇಕು ಅಂತಂದರೆ ಏನು ಅಚೀವ್ ಮಾಡಿದರೂ ಕೂಡ ಅಭಿಮಾನವ ತೊರೆದು ದೀನತೆಯಿಂದ ನಾವು ಬದುಕಬೇಕು ಅನ್ನುವುದನ್ನು DVG ಅವರು ಆ ಮೊದಲಿನ ಅವರ ಯಂಗ್ ದಿನಗಳಲ್ಲಿ, ತಮ್ಮ ಯುವ ದಿನಗಳಲ್ಲಿ ಬರೆದಂತಹ ಕವಿತೆ ಇದು ವನಸಿಂಹ. ಇವತ್ತಿಗೂ ನೆನಪದ ನಮಗೆ. ಹೀಗೆ ಚನ್ವೀರ ಕಣಿವೆಯವರ ಮುಂಜಾವದಲ್ಲಿ ಹಸಿರು ಹುಲ್ಲು ಮಖಮಲ್ಲಿನ ಮೇಲೆ ಪಾರಿಜಾತವು ಹೂವು ಸುರಿಸಿದಂತೆ. ಎಂಥ ಮಾತು! ಆ ಕಲ್ಪನೆ ಅದ್ಭುತವಾದಂತಹ ಕಲ್ಪನೆ. ಏನು ಕಲ್ಪನೆ ಅಂದರೆ, ಮುಂಜಾವದಲ್ಲಿ ಹಸಿರು ಹುಲ್ಲು ಮಖಮಲ್ಲಿನ ಮೇಲೆ ಪಾರಿಜಾತವು ಹೂವು ಸುರಿಸಿದಂತೆ. ಮೆತ್ತನೆಯ ಹುಲ್ಲಿದೆ, ಪಾರಿಜಾತದ ಹೂವು ಬೀಳ್ತಾವಲ್ಲೇ, ಸಪ್ಪಳಾಗೋದಿಲ್ಲ, ಹುಲ್ಲಿಗೆ ಪೆಟ್ಟಾಗೋದಿಲ್ಲ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ. ಇಂಥ ಮಾತುಗಳು ನಮ್ಮ ಪ್ರೈಮರಿಯಲ್ಲಿ ಇದ್ದಂತಹ ಅನೇಕ ಕವಿತೆಗಳು ನನ್ನ ಮನಸ್ಸಿನಲ್ಲಿ ಹೀಗೆ ಸಾಗ್ತಾಯಿತ್ತು. ಶಾಲಾ ದಿನಗಳನ್ನು ಸಾಗಿ ನಾವು 8ಕ್ಕೆ ಹೈಸ್ಕೂಲಿಗೆ ಬಂದಾಗ ಏನಾಯಿತು ಅಂತಂದರೆ, ನಾವು 8ಕ್ಕೆ ನಮ್ಮ ಕ್ಲಾಸ್ ರೂಮಿನೊಳಗೆ ಎಂಟರ್ ಆಗೋಕ್ಕಿಂತ ಮೊದಲೇ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥ ಪಂಪ ಕುಂತಿದ್ದ ಒಳಗೆ. ಮನುಷ್ಯ ಜಾತಿ ತಾನೊಂದೇ ಒಲಂ ಹೇಳಿದಂತಹ ಪಂಪ, ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿ ಎಲಂಪಿನ ಇಂಪುಗಳ್ಗಾಗರಂ ಆದ. ಈ ಹಳೆಗನ್ನಡ ಕೇಳ್ಕೊತಾ ಇದ್ದರೆ, ಓದ್ಕೊತಾ ಇದ್ದರೆ ಒಂದು ರೀತಿಯಿಂದ ಶೌರ್ಯ ಮೈಗೆ ತುಂಬಿಕೊಳ್ತದೆ, ಒಂದು ರೀತಿಯಿಂದ ಪ್ರೀತಿ, ಸೌಂದರ್ಯ ಎಲ್ಲವೂ ಕೂಡ ಮೈಗೆ ತುಂಬಿಕೊಳ್ತದೆ. ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿ ಎಲಂಪಿನ ಇಂಬುಗಳಿಗೆ ಮಾನಸರೇ ಮಾನಸವಂತರಾಗಿ ಪುಟ್ಟಲೇನಾಗಿ ಒಮ್ಮೇನೋ. ಮನುಷ್ಯನಾಗಿ ನೀನು ಹುಟ್ಟಲಿಲ್ಲ ಅಂದರೂ ಸಹಿತ, ಈ ಮನುಷ್ಯ ಜನ್ಮದಲ್ಲಿ ಇದನ್ನು ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಏನಾಗಬೇಕು ಅಂತಂದರೆ, ಮರಿದುಂಬಿಯಾಗಿ ಮೇಣ್ಕೋಗಿಲಿಯಾಗಿ. ತಾನು ಇದ್ದಂಥ ಊರನ್ನು, ಬನವಾಸಿ ದೇಶವನ್ನು ಹೆಂಗೆ ಹೊಗಳ್ತಾನ ಅಂದರೆ, ನೀನು ಎಂತಹ ಅದ್ಭುತ ಮನುಷ್ಯನಾಗಿ ಹುಟ್ಟಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ, ಮರಿದುಂಬಿಯಾಗಿ ಮೇಣ್ಕೋಗಿಲಿಯಾಗಿ ಇಲ್ಲಿ ಬಂದು ಈ ನಂದನವನದಂತಹ ಬನವಾಸಿಯನ್ನು ಅನುಭವಿಸುವಂತ ಹೇಳುವಂತಹ ಪಂಪ. ಆರಂಕುಶವಿಟ್ಟೊಡಮ್ಮ ನೆನೆಯುವುದೆನ್ನ ವನವಾಸಿ ದೇಶ ಅನ್ನುವಂಥ ಪಂಪನನ್ನು ನಾವು ಆವಾಗ ಓದಿದೆವು. ಆಯಿತು ಅಂತ ನಾವು ಮುಂದೆ ಬಂದಾಗ 9ಗೆ ಬಂದೆವು. ನಾವು 9ಗೆ ಬಂದ ಮೇಲೆ ಏನಾಯಿತು ಅಂತಂದರೆ, ಅಲ್ಲಿ ಕರ್ನಾಟಕ ಕಾದಂಬರಿಯ ನಾಗವರ್ಮ ಚಪಳೆ ಸೊಡರ ಕುಡಿಯಂ ಪೋಲ್ವಳ್ ಅನ್ನುವಂಥ ಅದ್ಭುತ ಸತ್ಯವನ್ನು ನಮಗೆ ಹೇಳಿದ. ಚಪಳೆ ಅಂದರೆ ಲಕ್ಷ್ಮಿ ಚಂಚಲೆ. ಚಪಳೆ ಸೊಡರ ಕುಡಿಯಂ ಪೋಲ್ವಳ್, ಸುಮ್ಮನೆ ನಿಲ್ಲುವುದಿಲ್ಲ ದೀಪ ಅದು. ಸೊಡರ ಕುಡಿ ಆಗಿ ಒಮ್ಮೆ ಈ ಕಡೆ ಹೊಳ್ತದೆ. ನಮಗೆ ಆವಾಗ ನಮ್ಮ ಹೆಡ್ಮಾಸ್ಟ್ರು, ನಮ್ಮ ಐಹೊಳ್ಳಿ ಅಂತ ಒಬ್ಬರು ಹೆಡ್ಮಾಸ್ಟ್ರ್ ಇದ್ದರು. ಅವ್ರು ಹೇಳೋರು ನಮ್ಮ ಕ್ಲಾಸ್ ಮೇಲೆ ಬಂದು ಕುಂತು ಚಪಳೆ ಸೊಡರ ಕುಡಿಯಂ ಪೋಲ್ವಳ್ ಅಂದ ಕೂಡಲೇ ನಾವು ಅದನ್ನು ಅಷ್ಟೇ ಬಾಯ್ಪಾಟ್ ಮಾಡ್ತಿದ್ದೆವು. ಮುಂದೆ ನಮಗೆ ಈಗ ಪ್ರಾಕ್ಟೀಸ್ ಶುರು ಮಾಡಿದ ಮೇಲೆ, ಇನ್ಕಮ್ ಬರ್ಲಿಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯ್ತು ಚಪಳೆ ಸೊಡರ ಕುಡಿಯಂ ಪೋಲ್ವಳ್. ಸೊಡರ ಕುಡಿಯಂ ಪೋಲ್ವಳ್ ಒಂದಿನ ಬರ್ತಾಳೆ ಚಪಳೆ, ಇನ್ನೊಂದು ದಿನ ಬರೋದಿಲ್ಲ. ಹೀಗೆ ಚಪಳೆ ಸೊಡರ ಕುಡಿಯಂ ಪೋಲ್ವಳ್ ಅನ್ನುವಂಥ ನಾಗವರ್ಮನನ್ನು ನೋಡಿದೆವು. ಅಲ್ಲೇ ಬದಿಯಲ್ಲೇ ನಿಂತಿದ್ದ ರಾಘವಾಂಕ. ನಾಗವರ್ಮನ ಬದಿಯಲ್ಲಿ ರಾಘವಾಂಕ ನಿಂತ. ಕೋಣಗಳೆರಡು ಮೋರೆ ಗಿಡಕ್ಕೆ ಮಿಳಿತು ಮತ್ತು. ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಹೇಳಿದ, ಕೋಣಗಳೆರಡು ಮೋರೆ ಗಿಡಕ್ಕೆ ಮಿಳಿತು ಮತ್ತು. ಇವೆರಡು ಕೋಣ ಯಾರು? ವಶಿಷ್ಠ, ವಿಶ್ವಾಮಿತ್ರ. ಅವ್ರ ಜಗಳಿದು. ವಶಿಷ್ಠನ ಜಗಳ, ವಿಶ್ವಾಮಿತ್ರನ ಜಗಳ. ನನ್ನ ಶಿಷ್ಯ ಭಾರಿ ಅಂತ ವಶಿಷ್ಠ, ನಿನ್ನ ಶಿಷ್ಯನ ಕಡೆ ಸುಳ್ಳು ಹೇಳಿಸ್ತೀನಂತ ವಿಶ್ವಾಮಿತ್ರ. ಗಿಡಕ್ಕೆ ಮಿಳಿತು ಮತ್ತು, ಹರಿಶ್ಚಂದ್ರನಿಗೆ ಮಿಳಿತು ಮತ್ತು. ಕೋಣಗಳೆರಡು ಮೋರೆ ಗಿಡಕ್ಕೆ ಮಿಳಿತು ಮತ್ತು ಅಂತ ಹೇಳಿದ ರಾಘವಾಂಕ ನನಗೆ 9th ಸ್ಟ್ಯಾಂಡರ್ಡ್ದೊಳಗೆ ಹೇಳಿದ. ಯಾಕಂತಂದರೆ ದೊಡ್ಡವರ ಜಗಳದ ನಡು ನೀ ಹೋಗಬೇಡ, ಅಂತ ಹೇಳಿದ. 10ನೇ ಕ್ಲಾಸಿಗೆ ನಾನು ಪ್ರವೇಶ ಪಡೆಯೋದ್ರೊಳಗೆ ರನ್ನ ನಮ್ಮ 10ನೇ ಕ್ಲಾಸಿನೊಳಗೆ ಸಿಂಹಾಸನ ಹಾಕಿ ಕುಂತು ಬಿಟ್ಟಿದ್ದ. ರನ್ನ ಏನು ಹೇಳಿದ? ಆರವಮಂ ನಿರ್ಜಿತ ಕಂಠೀರವರವಮಂ. ನಮ್ಮ ಸರ್ ಇದನ್ನು ಹೇಳ್ತಿರ್ಬೇಕಾದ್ರೆ ಮೈ ಚುಂಬಂತಿತ್ತು ನಮಗೆ. ಆರವಮಂ ನಿರ್ಜಿತ ಕಂಠೀರವವರಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದುಂ ಬೆಮರ್ತನುರಗಪತಾಕಂ. ಇವತ್ತಿಗೂ ಕೂಡ ಈ ರನ್ನನಿಗೆ
ನೀರೊಳಗಿದ್ದು ಬೆಮರ್ತನು ಅನ್ನುವಂತಹ ಕಲ್ಪನೆ ಹೆಂಗೆ ಬಂತು ಅಂತ ನನಗೆ ವಿಚಾರ ಬರ್ತದೆ. ನನಗೆ ನೀರೊಳಗೆ ಅಂದರೆ ಆತನಿಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ, ನೀರೊಳಗಿದ್ದು ಬೆಮರ್ತನು ರಗ ಪತಾಕಂ, ನೀರೊಳಗಿದ್ದರೂ ಸಹಿತ ದುರ್ಯೋಧನಿಗೆ ಬೆವರು ಬಂತು ಅನ್ನುವುದನ್ನು ಆತ ಮಾಡಿದ ಕಲ್ಪನೆ ಅತ್ಯಂತ ಖುಷಿ ಕೊಡ್ತದೆ. ಯಾರಿ ರನ್ನ ಅಂತ ನೋಡಿದೆ. ಒಂದಿಷ್ಟು ರನ್ನ ಸಿಂಹಾಸನದ ಮೇಲೆ ಕುಂತಿದ್ದ, ಯಾರಪ್ಪ ನೀನು ಅಂತ ಕೇಳಿದರೆ, ಆರಾತೀಯ ಕವೀಶ್ವರರಾರಂ ಮುನ್ನಾರ್ತರಿಲ್ಲ, ಆರಾತೀಯ ಕವೀಶ್ವರರಾರಂ ಮುನ್ನಾರ್ತರಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆಯ ನುಡಿದಂ, ಸಾರಸ್ವತ ಮಿನಿಪ ಕವಿತೆಯೋಳು ಕವಿರತ್ನಂ. ನಾನು ಅಂತಿಂಥವನಲ್ಲ, ನನಗಿಂತ ಮೊದಲು ನನ್ನಂಥ ಕವಿ ಹುಟ್ಟಲೇ ಇಲ್ಲ. ಮುದೋಳದವ್ರಿಗೆ ಸ್ವಲ್ಪ, ಹೊಸಕೇರಿಯವರು ಮುದೋಳದವ್ರಿಗೆ ಸ್ವಲ್ಪ ಇದು ಬಂದದ. ಆರಾಧೀಯ ಕವೀಶ್ವರರಾಮನ್ನಾರ್ತರಿಲ್ಲ, ನನಗಿಂತ ಮೊದಲು ನನ್ನಂಥ ಕವಿ ಹುಟ್ಟೇ ಇಲ್ಲ. ವಾಗ್ದೇವಿಯ ಭಂಡಾರದ ಮುದ್ರೆಯ ನಡೆದ ಸಾರಸ್ವತ ಮೆನೆಪ ಕವಿತೆಯೋಳು ಕವಿರನ್ನಂ. ನಾನು ವಾಗ್ದೇವಿಯ ಭಂಡಾರದ ಮುದ್ರೆಯ ನೋಡಿದೆ, ನನಗಿಂತ ಮೊದಲು ನನ್ನಂಥ ಕವಿ ಇಲ್ಲ ಅಂದ. ಅವನಿಗೆ ನೆನಪಿತ್ತು. ಏನು ನೆನಪಿತ್ತು? ಅವನಿಗಿಂತ ಮೊದಲು ಪಂಪ ಬಂದು ಹೋಗಿದ್ದ. ಪಂಪದನೊಳಗಿಂದ ಒಂದಿಷ್ಟು ಕಾಪಿ ಮಾಡಬೇಕು ಅಂತ ಮಾಡಿದ ಮನುಷ್ಯ ನನ್ನಂಥ ಕವಿನೇ ಇಲ್ಲ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಅಂತ ಮುದೋಳದವ್ರನ್ನ ಕೇಳ್ತೀನಿ ನಾನು. ಯಾಕಂದ್ರೆ ಮುದೋಳದವರು ಹಾಗೆ ನಮ್ಮನ್ನು ಆವರಿಸಿಕೊಂಡು ಬಿಡ್ತಾನೆ. ಗದಾಯುದ್ಧ ಓದ್ತಾ ಹೋದ ಹಾಗೆ ಒಂದೊಂದೇ ಪ್ಯಾರ ನಾವು ಓದ್ತಿದ್ದ ಹಾಗೆ ನಮ್ಮನ್ನು ಆವರಿಸಿಕೊಳ್ಳಿಬಿಡ್ತಾನೆ ರಂದ. ಹೀಗೆ ಇದು ಅಲ್ಲದೇ ನನಗೆ ಈ ಮಾಸಪತ್ರಿಕೆ, ದಿನಪತ್ರಿಕೆ, ವಾರಪತ್ರಿಕೆ ಇತ್ಯಾದಿಗಳು ಕೂಡ ನನ್ನ ಸಾಹಿತ್ಯಕ್ಕೆ ಆಹಾರವಾಗಿತ್ತು ಓದಲಿಕ್ಕೆ. ಈ ದಿನಪತ್ರಿಕೆಗಳು ಆವಾಗ ಮುಳವಾಡಕ್ಕೆ, ನಾನು ಸಣ್ಣ ಹಳ್ಳಿ, ಮುಳವಾಡ ಅನ್ನುವಂಥ ಸಣ್ಣ ಹಳ್ಳಿ, ಅಲ್ಲಿ ಹೈಸ್ಕೂಲಿಗೆ ಸಂಯುಕ್ತ ಕರ್ನಾಟಕ ಒಂದೇ ಬರ್ತಿತ್ತು. ಆವಾಗ ಒಂದೇ ಇತ್ತು. ಅವಾಗ ಬೇರೆ ಪೇಪರ್ಗಳು ನಮ್ಮ ನಾರ್ತ್ ಕರ್ನಾಟಕದಾಗ ಸಂಯುಕ್ತ ಕರ್ನಾಟಕ ಬಿಟ್ಟರೆ ಬೇರೆ ಯಾವುದೂ ಇದ್ದಿದ್ದಿಲ್ಲ. ಸಂಯುಕ್ತ ಕರ್ನಾಟಕ, ಇವತ್ತಿನ ಸಂಯುಕ್ತ ಕರ್ನಾಟಕ ನಾಳೆ ಸಂಜೆ 5 ಗಂಟೆಗೆ ನಮ್ಮ ಊರಿಗೆ ಮುಟ್ತಿತ್ತು. ಸುದ್ದಿ ಎಲ್ಲ ಹಳಿವಾಗಿ ಹೋಗಿರ್ತಿತ್ತು. ಆದರೆ ಅಲ್ಲಿದ್ದಂತಹ ಆರ್ಟಿಕಲ್, ಅಲ್ಲಿದ್ದಂತಹ ಲೇಖನಗಳು ಬದುಕಿನಾದ್ಯಂತ ಹಳಿದಾಗಲಿಕ್ಕೆ ಹೊಸ ಆರ್ಟಿಕಲ್, ಹೊಸ ಲೇಖನಗಳು, ಅದನ್ನು ಹೋಗಿ ಓದ್ತಿದ್ದೆ ನಾನು. ಹೈಸ್ಕೂಲಿಗೆ ನಾನು 7ನೇ ಇದ್ದರೂ ಕೂಡ ಹೈಸ್ಕೂಲಿಗೆ ಹೋಗಿ ಈ ಪೇಪರ್ಗಳನ್ನು ಓದ್ತಿದ್ದೆ. ಸಂಯುಕ್ತ ಕರ್ನಾಟಕ, ಮುಂದೆ ಸುಧಾ, ತರಂಗ ಇತ್ಯಾದಿಗಳನ್ನು ನಮ್ಮ ತಂದೆಯವರು ನಮ್ಮ ಮನೆಗೆ ತರಿಸ್ತಿದ್ರು. ಹೆಂಗೆ ತರಿಸ್ತಿದ್ರು ಅಂದರೆ, ಭಾಳ ಅಡಚಣೆ. ಆವಾಗ ಒಂದು ಪುಸ್ತಕ ಪೇಪರ್ ಕೊಂಡ್ಕೊಳ್ಳೋಕೆ ಸಹಿತ ಸಾಧ್ಯ ಇರ್ತಿದ್ದಿಲ್ಲ. ಅಷ್ಟೆಲ್ಲ ಅಡಚಣೆ ಇದ್ದರೂ ಕೂಡ ಯಾರಾದರೂ ಬಿಜಾಪುರಕ್ಕೆ ಹೋಗೋರ ಕೈಯಾಗ ₹1 ಕೊಟ್ಟು, ಬಸ್ ಸ್ಟ್ಯಾಂಡ್ನೊಳಗೆ ನಿನಗೆ ಯಾವ ಬುಕ್, ಯಾರು ಓದೋರು ಇದ್ದಿದ್ದಿಲ್ಲ ಆ ಟೈಮ್ದೊಳಗೆ. ಬಸ್ ಸ್ಟ್ಯಾಂಡಿನೊಳಗೆ ನಿನಗೆ ಯಾವುದು ಪುಸ್ತಕ ಸಿಗ್ತದೆ, ಯಾವುದು ವಾರಪತ್ರಿಕೆ ಸಿಗ್ತದೆ, ಅದನ್ನು ತೊಗೊಂಡು ಬಾ ಅಂತ ನಾವು. ಅವ್ರು ಅವತ್ತೇನು ತೊಗೊಂಬರ್ತಿದ್ರು ಅದನ್ನು ನಾವು ಮನೆ ಮಂದೆಲ್ಲ ಕುಂತು ಓದೋರು, ನಮ್ಮ ಅಣ್ಣ ತಮ್ಮರು, ನಮ್ಮ ತಂದೆಯವರು ಎಲ್ಲರೂ ಕೂಡಿ. ಹೀಗೆ ಸುಧಾ, ತರಂಗ ಇತ್ಯಾದಿಗಳನ್ನು ಆವಾಗಲೇ ಓದುವಂತಹ ರೂಢಿ ಬಿತ್ತು. ಕಸ್ತೂರಿ ಒಳಗೆ ಬರುತ್ತನ್ನುವಂತಹ ಪುಸ್ತಕ ವಿಭಾಗ ಅನ್ನುವಂಥದ್ದು ಅದ್ಭುತವಾದ ವಿಷಯಗಳನ್ನು ನಮಗೆ ತಂದು ಮುಟ್ಟಿಸ್ತಿತ್ತು. ಹಾಗೆ ನೋಡಿದರೆ ನಾನು ಫ್ರಾನ್ಸ್ ಕಾಫ್ಕಾನ ರೂಪಾಂತರ ಓದಿದ್ದು ಕಸ್ತೂರಿ ಒಳಗೇನೆ, ಕನ್ನಡದೊಳಗೆ ಬಂದಿತ್ತು. ಕಸ್ತೂರಿ ಒಳಗೆ ಕಾಫ್ಕಾನ ರೂಪಾಂತರ ಓದಿರ್ಬೋದು, ಬಂದಿತ್ತು ಅದು. ಆವಾಗ ಓದಿದ್ದೆ ನಾನು. ಇದುವೇ ಜೀವ ಇದು ಜೀವನ ಅನ್ನುವಂತಹ ಮಾತುಗಳು ಅವಾಗ ಬರ್ತಿದ್ದು. ಪಾವೆಮಾಚಾರ್ಯ, ಲಾಂಗೂಲಾಚಾರ್ಯ ಅಂತ ಬರೀತಿದ್ರು ಆಗಿನ ದಿನದೊಳಗೆ. ಪಾವೆಮಾಚಾರ್ಯರ ಪದಾರ್ಥ ಚಿಂತಾಮಣಿ, ಶಬ್ದಗಳನ್ನು ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಪಾವೆಮಾಚಾರ್ಯರು ನಮಗೆ ಕಲಿಸ್ಕೊಟ್ರು. ಪಾಟೀಲ್ ಪುಟ್ಟಪ್ಪನವರ ಪ್ರಪಂಚ ಅಂತೂ ನಮಗೆ ಭಾಳ ಖುಷಿ ಕೊಡುವಂಥದ್ದು. ಅನುಭವವಿರುವಲ್ಲಿ ಅಮೃತತ್ವವಿದೆ ಅನ್ನುವಂಥ ಮಾತುಗಳನ್ನು, ಭಾಳ ಸುಂದರವಾದ ಮಾತುಗಳನ್ನು, ಒಂದು ಪೇಜ್ ತುಂಬ ಅನೇಕ ಅನುಭವದ ಮಾತುಗಳನ್ನು ಅವರು ಬರೀತಿದ್ರು. ಇವೆಲ್ಲವೂ ಕೂಡ ನಮ್ಮನ್ನು ರೂಪಿಸುವಲ್ಲಿ ಬಹಳ ಸಹಕಾರಿಯಾದವು. ಮುಂದಿನ ದಿನಗಳಲ್ಲಿ ಅಂದರೆ 1980 ಸುಮಾರಿಗೆ ಲಂಕೇಶ್ ಪತ್ರಿಕೆ ಆವಾಗ ಪ್ರಾರಂಭ ಆಯಿತು. ನಾವು ಅವಾಗ MBBS ಮಾಡ್ತಿದ್ದೆವು. MBBS ಮಾಡಾಗ ಹುಬ್ಬಳ್ಳಿ ತುಂಬ ಕರಿ ಬಣ್ಣದ ಅಕ್ಷರದಲ್ಲಿ ಪ್ರಿಂಟ್, ಕರಿ ಬ್ಯಾಕ್ಗ್ರೌಂಡ ಬಿಳಿ ಪ್ರಿಂಟ್ ಮಾಡಿದಂತಹ ಇಡೀ ಹುಬ್ಬಳ್ಳಿ ತುಂಬ ಈ ಪೋಸ್ಟರ್ಗಳನ್ನು ಅಂಟಿಸಿ ಹೋಗಿದ್ದರು. ಲಂಕೇಶ್ ಪತ್ರಿಕೆ ಪ್ರಾರಂಭವಾಗುವುದಿದೆ ಅಂತೇಳಿ. ನಾವು ರಾವಣನ ಹೆಸರು ಇಟ್ಕೊಂಡವರು ಅದಾರಲ್ಲ ಅಂತ ನನಗೆ ಗೊತ್ತಿದ್ದಿಲ್ಲ. ಲಂಕೇಶ್ ಅನ್ನುವಂಥ ಸಾಹಿತ್ಯ ಇದಾರಂತ ಅವಾಗ ರಾವಣನ ಹೆಸರು ಇಟ್ಕೊಂಡವರು ಅದಾರಲ್ಲ ಅಂತ ತಿಳ್ಕೊಂಡಿದ್ದೆ. ಆ ದಿನಗಳಲ್ಲಿ ಅನಿಸಿತ್ತು ನನಗೆ. ಮುಂದೆ ಲಂಕೇಶ್ ಪತ್ರಿಕೆಯ ಅಭಿಮಾನಿ ಆದೆವು. ಎಂತೆಂಥ ಲೇಖನಗಳು, ಎಂತೆಂಥವರು, ರವೀಂದ್ರ ರೇಷ್ಮಿಯವರಾಗಲಿ, ಅನೇಕ, ಈ ಬಾನು ಮುಸ್ತಾಕ್ ಅವರು ಆವಾಗೇ ಪ್ರಾರಂಭ ಮಾಡಿದರು, ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಸಾರಾ ಅಬೂಬಕರ್ ಅವಾಗೇ ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಈವನ್ ನಮ್ಮ ಚಂದ್ರಶೇಖರ್ ಪಾಟೀಲ್ರವರು ಅದರೊಳಗೆ ಬರೀತಿದ್ರು.
ಅನೇಕ ಅದ್ಭುತ ಲೇಖನಗಳನ್ನು ಆ ದಿನಗಳಲ್ಲಿ ನಾವು ಓದಿದೆವು. ಮುಂದೆ ಓದ್ತಾ ನಾವು ಓದಿದ್ದೇನು ಅಂತಂದರೆ, ಕಾದಂಬರಿಗಳನ್ನು ನಾವು ಓದ್ತಾ ಅನೇಕ ಕಾದಂಬರಿಗಳು ನಮಗೆ ಎಂಡಮೂರಿ ವೀರೇಂದ್ರನಾಥ ಬಹಳ ಅಚ್ಚುಮೆಚ್ಚಿನ ಕಾದಂಬರಿಕಾರ. ಆ ದಿನಗಳಲ್ಲಿ ಅವರು ತರುವಂಥ ಥ್ರಿಲ್ ಏನಿತ್ತಲ್ಲ, ಎಂಡಮೂರಿ ವೀರೇಂದ್ರನಾಥ, ಕಪ್ಪಂಚು, ಬಿಳಿ ಸೀರೆ, ದುಡ್ಡು, ಬೆಳದಿಂಗಳ ಬಾಲೆ, ಆನಂದೋ ಬ್ರಹ್ಮ ಇತ್ಯಾದಿಗಳು ಆವಾಗ ಧಾರಾವಾಹಿಯಾಗಿ ಬರ್ತಿದ್ವು. ಹೀಗಾಗಿ ನಾವು ಈ ವಾರಪತ್ರಿಕೆಗಳ ಹಾದಿ ಕಾಯ್ತಿದ್ದೇವೆ ಅವಾಗ, ಯಾವಾಗ ಬರ್ತದೆ ಇದು ಅಂತೇಳಿ. ಅಷ್ಟೊಂದು ಮನಸ್ಸಿಗೆ ಮುಟ್ಟಿದಂಥವು. ಕೆ ಟಿ ಗಟ್ಟಿಯವರ ಶಬ್ದಗಳನ್ನು ನಾವು ಓದಿದ್ದು. ಅದರಲ್ಲಿ ಕೆ ಟಿ ಗಟ್ಟಿಯವರ ಅಬ್ರಾಹ್ಮಣ ಅಂತ ಒಂದು ಬಂತು. ಆಕೆ ಹೆಸರು ಕಿಶೋರಿ ಅನ್ನೋದು ಇನ್ನೂ ತನಕ ನೆನಪದ ನನಗೆ. ಅಬ್ರಾಹ್ಮಣ ಅಲ್ಲಿ ಅತ್ಯಂತ ಮನಸ್ಸಿಗೆ ಮುಟ್ಟುವಂತಹ ವರ್ಣನೆಯನ್ನು ಕೆ ಟಿ ಗಟ್ಟಿಯವರು ಕೊಡ್ತಾಯಿದ್ರು. ಅದನ್ನು ಓದ್ತಾ ಬಂದೆವು ನಾವು. ಸರಿತಾ ಜ್ಞಾನಾನಂದ, ಅದೇ ತೆಲುಗಿನವರದನ್ನು ನಾವು ಓದಿದೆವು. ವಿಜಯ ಸಾಸನೂರವರ ಕಥೆಗಳನ್ನು ಓದಿದ್ದು ಕೂಡ ಧಾರಾವಾಹಿಯಾಗಿ. ರಾಜಶೇಖರ್ ಬುಸ್ಲೂರು ಮಠ ಅವರ ವೈಜ್ಞಾನಿಕ ಕಥೆಗಳು, ಆಗಿನ ದಿನಗಳಲ್ಲಿ ವೈಜ್ಞಾನಿಕತೆ ಚಿಂತನೆಯನ್ನು ಮಾಡಿದಂಥವರು ರಾಜಶೇಖರ್ ಬುಸ್ಲೂರು ಮಠ ಅವರು. ಮುಂದೆ ಇನ್ನೊಂದು 50 ವರ್ಷದ ನಂತರ ಏನೇನು ಸಾಧ್ಯ ಆಗಬಹುದು ಅನ್ನೋದನ್ನು ನಮಗೆ ಹೇಳಿಕೊಟ್ಟಂಥವ್ರು ರಾಜಶೇಖರ್ ಬುಸ್ಲೂರು ಮಠ ಅವರು. ಬೀಚಿ ಅವರ ಬಯೋಗ್ರಫಿ ಅಂತ ಬರ್ತಿತ್ತು, ದೊಡ್ಡ ಬಯೋಗ್ರಫಿ ಅಂತೇಳಿ ಇದರೊಳಗೆ ಪ್ರಜಾಮತದೊಳಗೆ. ಅದರೊಳಗೆ ಹುಬ್ಳಿಕರ್ ಅವರ ಚಿತ್ರಗಳು ಬರ್ತಿದ್ವು. ಅದ್ಭುತವಾದ ಚಿತ್ರಗಳನ್ನು ಹುಬ್ಳಿಕರ್ ಬಿಡಿಸ್ತಿದ್ರು. ಇವೆಲ್ಲ ಅತ್ಯಂತ ನೆನಪಿನಲ್ಲಿ ಉಳಿದಂಥವು. ಸುಧಾದಲ್ಲಿ ಚಂದ್ರನಾಥ ಆಚಾರ್ಯ ಚಿತ್ರಗಳನ್ನು ಬಿಡಿಸಿದರೆ ನೋಡ್ಕೊತ ಕುಂದಿರ್ಬೇಕು, ಅಂಥ ಚಿತ್ರಗಳನ್ನು ಬಿಡಿಸ್ತಿದ್ರು. ಹೀಗೆ ಅನೇಕ ಅದ್ಭುತಗಳನ್ನು ನಾವು ಕಂಡಿದ್ದು ಆ ದಿನಗಳಲ್ಲಿ. ಆ ದಿನಗಳು ಇನ್ನೂ ನೆನಪಿನಲ್ಲಿ ಇದೆ. ಹೀಗೆ ಮುಂದೆ ಸುಮಾರು 1995ರಿಂದ ಮುಂದಿನ ದಿನಗಳಲ್ಲಿ ರವಿ ಬೆಳಗೆರೆ ನಮ್ಮನ್ನು ಪೂರ್ತಿ ಆವರಿಸಿಕೊಂಡ್ಬಿಟ್ಟ. ರವಿ ಬೆಳಗೆರೆ ಹಾಯ್ ಬೆಂಗಳೂರು ಆ ವಾರ ಬರೋದು ಒಂದು ಬುಧವಾರ ಬರ್ತಿತ್ತು. ನಮಗೆ ಒಂದು ದಿವಸ ಲೇಟ್ ಆಗ್ತಂದ್ರೆ ಚಡಪಡಿಕೆ ಪ್ರಾರಂಭ ಆಗ್ತಿತ್ತು. ರವಿ ಬೆಳಗೆರೆಯ ಲೇಖನ ಅಡಿಕ್ಷನ್ ಅಂತಾರಲ್ಲ, ಅಡಿಕ್ಷನ್ ಮಾಡುವಂಥ ಖಾಸ್ ಬಾತನ್ನು ಓದ್ತಾ ಇರಬೇಕಾದ್ರೆ, ಅವರ ಅಫಿಡವಿಟನ್ನು ಓದ್ತಾ ಇರಬೇಕಾದ್ರೆ, ಅವರ ಬಾಟಮ್ ಐಟಮ್ಗಳು, ಆಮೇಲೆ ಅತ್ಯಂತ ಥ್ರಿಲ್ ಬರುವಂತಹ ಅನೇಕ ಕ್ರೈಮ್ಗಳನ್ನು ಅವರು ಬರಿತಾ ಇರಬೇಕಾದ್ರೆ, ಅಂದರೆ ಕನ್ನಡವನ್ನು ಈ ರೀತಿಯೂ ಕೂಡ ಬರೆಯಬಹುದಲ್ಲ ಅನ್ನೋಂಥದ್ದನ್ನು ತೋರಿಸಿಕೊಟ್ಟಂಥವರು ರವಿ ಬೆಳಗೆರೆಯವರು. ಅನೇಕ ಯುವಕರನ್ನು ಓದಲಿಕ್ಕೆ ಹಚ್ಚಿದಂಥವರು ರವಿ ಬೆಳಗೆರೆಯವರು. ಆಗಿನ ದಿನಗಳಲ್ಲಿ ಯುವಕರನ್ನು ಓದಲಿಕ್ಕೆ ಹಚ್ಚಿದರು. ಹೀಗೆ ಇದು ಅಲ್ಲದೇ ಇನ್ನೂ ಅನೇಕ ಕಾದಂಬರಿಕಾರರುಗಳು, ಈಗ ಬೇಂದ್ರೆಯವ್ರ ಬಗ್ಗೆ, ಕುವೆಂಪುರವ್ರ ಬಗ್ಗೆ, ಅಂಥವ್ರ ಬಗ್ಗೆ ನಾನು ಬೇಕಂತಲೇ ಮಾತಾಡಲಿಲ್ಲ. ಯಾಕಂತಂದ್ರೆ ಅವರೇ ಒಂದೊಂದು ಉಪನ್ಯಾಸ ಆಗುವಷ್ಟು ದೊಡ್ಡ ನಮಗೆ ಕನ್ನಡವನ್ನು ಓದುವುದನ್ನು ಕಲಿಸಿದಂಥವರು ಅವರೆಲ್ಲ. ಬೇಂದ್ರೆ ಅಂಥವರು, ಕುವೆಂಪುರವರಂಥವರು ನಮಗೆ ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಿಸಿರುವಂಥವರು. ಇರುಳು ಅರಳಿದು ದಿನ ಕಳೆದು ಹಕ್ಕಿ ಹಾರುತ್ತಿದೆ ನೋಡಿದರ ಕೇಳಬೇಕಾದ್ರೆ, ಮೇಲಕ್ಕೆ ಕೆಳಗೆ ಕಣ್ಣೆವೆ ಇಕ್ಕದ ಹೊತ್ತಿನ ಒಳಗೆ ಕಣ್ಣು ಮುಚ್ಚಿ ತೆಗೆದ್ರೊಳಗೆ ದಾವುದ ದೂರಕ್ಕೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನುವಂಥ ಮಾತುಗಳನ್ನು ಕೇಳಿದಾಗ, ಇಳಿದು ಬಾ ತಾಯಿ ಅನ್ನುವಂಥ ಕವಿತೆಗಳನ್ನು ಕೇಳಿದಾಗ, ಇದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ನಾವು ಸಂತೋಷದ ಹಾಡು ಅಂತ ತಿಳ್ಕೊಳ್ತೇವೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಇಡೀ ಜಗತ್ತಿಗೆ ಮರುಹುಟ್ಟು ಇದೆ, ನನಗ್ಯಾಕಿಲ್ಲಪ್ಪ ಅಂತ ಕೇಳ್ತಾರೆ. ಮರುಹುಟ್ಟು ಯಾಕಿಲ್ಲ ನನಗೆ ಅಂತ ಕೇಳುವಂಥ ಬೇಂದ್ರೆಯವರ ಮಾತುಗಳು ಅವು ಬಹಳ ಅವ್ರ ಬಗ್ಗೆ ಬೇಕಂತಲೇ ಅದರ ಬಗ್ಗೆ ನಾನು ಮಾತಾಡಲಿಲ್ಲ. ಈ ಓದುವುದು ನಿರಂತರವಾಗಿ ನಡೆದೇ ಇದೆ, ಇನ್ನೂ ಕೂಡ ಓದ್ತಾನೆ ಇರ್ತೇನೆ. ದಿನವೊಂದು ಹೊಸ ಪುಸ್ತಕ ಓದ್ತಾ ಇರ್ತೇನೆ. ನನಗೆ ಇವರು JSS ಅವರು, ಪೂರ್ಣಚಂದ್ರ ತೇಜಸ್ವಿಯವರು, ಕುವೆಂಪುರವರು ಓದುವುದನ್ನು ಕಲಿಸಿದವರು ಇವರು. ರೆಹಮತ್ ತರೀಕೆರೆಯವರ ಬರಹಗಳು ಬಹಳ ಅಚ್ಚುಮೆಚ್ಚು ನನಗೆ, ಅತ್ಯಂತ ಅದ್ಭುತವಾಗಿ ಕುಂಬು ವೀರಭದ್ರಪ್ಪರ ಕಥೆಗಳು, ಕಾದಂಬರಿಗಳು, ಬಾಳಾಸಾಹೇಬ್ ಲೋಕಾಪುರ ಅಂತ ನಮ್ಮ ಭಾಗದವರು, ಅಥಣಿಯವರು, ಅವರು ಬರೆದಂಥ ಕಥೆಗಳು, ಮಣಿಕಾಂತ ಬರೆಯುವಂತಹ ಲೇಖನಗಳು, ವಸುಧೇಂದ್ರ ಬರೆಯುವಂಥ ಕಥೆ ಕಾದಂಬರಿಗಳು, ಇವೆಲ್ಲರಲ್ಲಿ ಒಂದಿಷ್ಟನ್ನು ಓದಿದ್ದೇನೆ. ಅದರ ಬಗ್ಗೆ ಹೇಳ್ತಾ ಇಲ್ಲ, ವೇಳೆ ಬಹಳ ಕಡಿಮೆ ಇದೆ, ಇನ್ನು 10 ನಿಮಿಷ ಉಳಿದಿದೆ, ಅಷ್ಟರೊಳಗೆ ಮುಗಿಸ್ತೇನೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಇತ್ತೀಚೆಗೆ ಅಂದ್ರೂ ಕೂಡ ಸುಮಾರು 20 ವರ್ಷಗಳಿಂದ ಶರಣರ ವಚನಗಳು ನನ್ನ ಮನಸ್ಸನ್ನು ಪೂರ್ತಿ ಆವರಿಸಿಕೊಂಡು ಬಿಟ್ಟಿವೆ.
ಶರಣರ ವಚನಗಳು. ಬಹಳಷ್ಟು ಜನ ಶರಣರ ವಚನಗಳು ಸಾಹಿತ್ಯ ಅಲ್ಲ ಅಂತ ಅನ್ನೋದನ್ನು ಕೇಳಿದ್ದೇನೆ. ಅಂತಹ ಅದ್ಭುತ ಸಾಹಿತ್ಯ ಬಹುಶಃ ಜಗತ್ತಿನಲ್ಲಿ ಬೇರೆಲ್ಲೂ ಇಲ್ಲ. ಶರಣರ ಲೌಕಿಕವನ್ನು ಅಲೌಕಿಕವಾಗಿ ಬದುಕಿದಂಥವರು ಶರಣರು. ತಾನು ಪ್ರತಿದಿನ ಮಾಡಿದ್ದನ್ನು ಬರೆದು ತೋರಿಸಿದಂಥವರು ಶರಣರು. ಬರೆದ ಮೇಲೆ ಮಾಡಲಿಲ್ಲ ಅವರು. ತಾನೇನೇನು ಮಾಡಿನೋ, ತಾನೇನೇನು ಅನುಭವಿಸ್ತಿದ್ದೀನೋ ಅದನ್ನು ಬರೆದಂಥವರು ಶರಣರು. ಆಯ್ದಕ್ಕಿ ಲಕ್ಕಮ್ಮನಂಥವರು, ಆಯ್ದಕ್ಕಿ ಲಕ್ಕಮ್ಮ ಸಾದಾ ಹೆಣ್ಣುಮಗಳು ಒಬ್ಬಕ್ಕೆ. ಆಯ್ದಕ್ಕಿ ಲಕ್ಕಮ್ಮನಂಥವರು ಈ ಸಕ್ಕಿ ಆಸೆ ನಿಮಗೇಕೆ ಅಂತ ಕೇಳ್ತಾಳೆ. ಗಂಡನಿಗೆ ಈ ಸಕ್ಕಿ ಆಸೆ ನಿನಗೇಕೆ, ನಿನಗೆ ಯಾಕಪ್ಪ ಇಷ್ಟೊಂದು ಅಕ್ಕಿ ಯಾಕೆ ತಂದಿ ಅಂತ ಗಂಡನಿಗೆ ಕೇಳಿದಂತಹ ಶರಣೆ ಅವರು. ನೀ ಬರೀ ಪಗಾರ ಅಷ್ಟೇ ಯಾಕೆ ತಂದು ಮ್ಯಾಗಿಂದ ಯಾಕೆ ತರಲಿಲ್ಲ ಅಂತ ಕೇಳೋದು ನಮ್ಮ ಈಗ. ಈ ಸಕ್ಕಿ ಆಸೆ ಶರಣರಿಗೆ ಆಸೆ ಇರಬಾರದು. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಅಂತ ಕೇಳಿದಕ್ಕೆ ಆಯ್ದಕ್ಕಿ ಲಕ್ಕಮ್ಮ ಒಬ್ಬ ಸಾದಾ ಹೆಣ್ಮಗಳು. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನ ಆಳ್ದನೆ. ಗಂಡನಿಗೆ ಹೇಳ್ತಾಳೆ, ಅಲ್ಲಿ ಹರಟೆ ಹೊಡ್ಕೊಕ್ ಕುಂತಾನೆ. ಹರಟೆ ಅಂದರೆ ಏನು? ಅನುಭವಗಳನ್ನು ವಲ್ಲಭಪ್ರಭು ದೇವರ ಜೊತೆ, ಬಸವಣ್ಣವ್ರ ಜೊತೆ ಮಾತಾಡ್ಕೊತ ಕುಂತಂಥವನಿಗೆ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನ ಆಳ್ದನೆ. ಕೆಲಸ ನಿಂತದ್ದು ಹೋಗಿ ಹರಟೆ ಹೊಡಿದಿ, ಇಲ್ಲೇ ಕೆಲಸ ಮಾಡು. ಕಾಯಕವನ್ನು ತಂದಂಥವರು, ಕಾಯಕವನ್ನು ದೈವಿಕ ಮಟ್ಟಕ್ಕೆ ಮುಟ್ಟಿಸಿದಂಥವರು ಶರಣರು. ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದ ಮಾರ್ಕ್ಸ್, ಬಸವಣ್ಣ ಡಿವಿನಿಟಿ ಆಫ್ ಲೇಬರ್ ಕಲಿಸ್ಕೊಟ್ಟ. ಕಾಯಕದಲ್ಲಿಯೂ ಕೂಡ ದೈವತ್ವವೇ ಇದೆ ಅನ್ನೋದು ಹೇಳಿಕೊಟ್ಟಂಥವನು ಬಸವಣ್ಣ. ಅದ್ಭುತ ಸಾಹಿತ್ಯ, ವಚನ ಸಾಹಿತ್ಯವನ್ನು ಓದ್ತಾ ನಮ್ಮ ಮನಸ್ಸಿನಲ್ಲಿ, ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳಾಗ್ತಾ ಬಂದವು. ಅಂಥ ಅದ್ಭುತ ಶರಣರಿಗೆ ಅವರು ಕೊಟ್ಟಂತಹ ಧೈರ್ಯ ಎಂಥದ್ದಿತ್ತು ಅಂತಂದರೆ, ಸಾದಾ ಒಬ್ಬ ಲದ್ದೆ ಸೋಮ ಅನ್ನುವಂಥ ಒಬ್ಬ ಸಾದಾ ಮನುಷ್ಯ, ಹುಲ್ಲು ಮಾರಿಕೊಂಡು ಬದುಕುವಂತಹ ಮನುಷ್ಯ ಮಾತಾಡ್ತಾನೆ. ಆವಕಾಯಕವಾದರೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಬೇರೆ ಬಂದರೆ ನರಳು, ರೋಗ ಬಂದರೆ ಒರಲು, ಜೀವ ಹೋದರೆ ಸಾಯಿ, ಇದಕ್ಕ ದೇವರ ಹಂಗೇಕೆ. ಎಂಥ ಧೈರ್ಯವನ್ನು ತುಂಬಿದ್ರು ಅವರು. ಬಸವಣ್ಣ ಬರೀ 36 ವರ್ಷ ಅಂತ ಲೆಕ್ಕ. ಕಲ್ಯಾಣದೊಳಗೆ ಇದ್ದಿದ್ದು 36 ವರ್ಷ. ಮೊದಲನೇ 5-6 ವರ್ಷ ಅಲ್ಲಿ ಅಡ್ಜಸ್ಟ್ ಆಗೋದ್ರೊಳಗೆ ಹೋಗಿರ್ತೈತೆ. ನಾವು ಸೆಟ್ಲ್ ಆಗ್ಬೇಕಾದ್ರೆ 5-6 ವರ್ಷ ಬೇಕು. ಆಮೇಲೆ ಜನರಿಗೆ ತಿಳಿಸಿ ಹೇಳಿ, ಅವರಿಗೆ ಕನ್ನಡ ಕಲಿಸಿ, ಅವರಿಗೆಲ್ಲ ಬದುಕಿನ ಎಲ್ಲ ಜ್ಞಾನವನ್ನು ಕೊಟ್ಟು ಅವ್ರ ಕಡೆಯಿಂದ ಅದ್ಭುತವಾದ ವಚನಗಳನ್ನು ಬರೆಸಬೇಕಾದ್ರೆ ಇವರು ಎಂಥ ಅದ್ಭುತ ವ್ಯಕ್ತಿ ಇರ್ಬೋದು ಬಸವಣ್ಣ. ಎಂಥದೊಂದು ಕಾಯಕ ಮಾಡು, ರೋಗ ಬಂದರೆ ನರಳು, ಜೀವ ಹೋದರೆ ಸಾಯಿ, ಇದಕ್ಕೆ ದೇವ್ರು ಯಾಕೆ ಬೇಕು? ಇಲ್ಲಿ ದೇವರ ನಿರಾಕರಣೆ ಇಲ್ಲ. ಇಲ್ಲಿ ಏನಿದೆ ಅಂತಂದರೆ, ಇಂಥ ಚಿಲ್ಲರ ವಿಷಯಕ್ಕೆ ದೇವ್ರ ಮುಂದೆ ಹೋಗಿ ನಿಂದಿರಬೇಡಪ್ಪ. ನೀವು ಹುಟ್ಟಿ ಕೆಲಸ ಮಾಡು, ದುಡ್ಡು ತಿನ್ನು, ಇರೋ ತನಕ ಇದ್ದು ಹೋಗಿಬಿಡು ಅನ್ನುವಂಥ ಮಾತನ್ನು ಹೇಳಿದ್ದು ಶರಣರು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ದೇವರನ್ನು ವರ್ಣನೆ ಮಾಡೋದು ಬಸವಣ್ಣನಂತಹ ವರ್ಣನೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೇವರ ವರ್ಣನೆ ಅವರು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ. ಇಂಥ ಅದ್ಭುತ ದೇವರು ಏನಾಯಿತು ಅಂತಂದರೆ, ಎನ್ನ ಕಳಸ್ತರಕ್ಕೆ ಬಂದು ಚುರುಕಾದಿರೆಯ. ಇಂಥ ದೇವರು ನೀನು ಏನಾದಿ ಅಂತಂದ್ರೆ, ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿರೆಯ. ಅದು ಯಾವ ಕೈಯೊಳಗೆ ಲಿಂಗ ಇಟ್ಟರೆ ಅಂದರೆ ಎಡಗೈಯೊಳಗೆ ಲಿಂಗ ಇಟ್ಟರು, ಬಲಗೈ ಅಲ್ಲ. ಯಾವುದು ನಾವು ನಿಮ್ಮನ ಅಂತೇವೋ, ಯಾವುದು ನಮ್ಮದು ಸರಿಯಿಲ್ಲ ಎಡಗೈ ಅಂತೇವೋ, ಆ ಎಡಗೈಯಲ್ಲಿ ಲಿಂಗ ಇಟ್ಟಂಥ ಬಸವಣ್ಣ. ಇಂಥ ಅದ್ಭುತ ಸಾಹಿತ್ಯವನ್ನು ನಾವು ಶರಣರ ವಚನಗಳಲ್ಲಿ ಓದ್ತಾ ಹೋದ ಹಾಗೆ ಈ ಎಲ್ಲ ಕಾಣ್ತೇವೆ. ಇನ್ನು ಕೊನೆಯದಾಗಿ ನಮ್ಮ ವೈದ್ಯರದು ಒಂದು ಸಮಿತಿ ಇದೆ, ವೈದ್ಯ ಬರಹಗಾರರ ಸಮಿತಿ ಅಂತ. ಅಲ್ಲಿ ಸಮಿತಿಯಲ್ಲಿ ಅನೇಕ ಕನ್ನಡದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಈ ವಿಷಯವನ್ನು ತಿಳಿಸೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಮ್ಮ ಅನೇಕ ವೈದ್ಯರು ವೈದ್ಯಕೀಯವನ್ನು ಜನರಿಗೆ ತಲುಪಿಸುವುದಲ್ಲದೆ ತಮ್ಮ ಭಾವನೆಗಳನ್ನು ಕವಿತೆಯ ರೂಪದಲ್ಲಿ, ಕಥೆಯ ರೂಪದಲ್ಲಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನೇಕ ಜನ
ಇಲ್ಲಿ ಉಮಾ ಚಕ್ರೆಡ್ಡಿ ಅವರು ಬಂದಿದ್ದಾರೆ, ವೀಣಾ ಸುಳ್ಯ ಅನ್ನೋರು, ರವಿ ರಾಜೇಶ್ವರನ್ ಅವರು, ಅರವಿಂದ್ ಪಟೇಲ್, ದಿವಾಕರ್ ಗಡ್ಡಿ, ಕಿರಣ್ ಪೇಟ್ಕರ್, ಮಾದಣ್ಣವರು, ಇಂತಹ ಕವಿಗಳಿದ್ದಾರೆ. ಸಲೀಂ ನದಾಫ್, ಶಾಂತಲಾ, ಶುಭ್ರತಾ, ಪವಿತ್ರ, ವಿನಯ, ಅರುಣ ಅನ್ನುವಂಥ ಕಥೆಗಾರರಿದ್ದಾರೆ. ಭಾಳ ಒಳ್ಳೆಯ ಕಥೆಗಳನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಏನು ಪುಸ್ತಕ ಓದ್ತೀರಿ ಅಂದರೆ ನಮ್ಮ ವೈದ್ಯರು ಬರೆದಂಥ ಪುಸ್ತಕಗಳನ್ನು ಓದಲಿಕ್ಕೆ ನನಗೆ ವೇಳೆ ಸಿಗ್ತಾ ಇಲ್ಲ. ಅವ್ರ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಅಣ್ಣಯ್ಯ ಕುಲಾಲ, ಸುರೇಶ್ ಸಗರದ, ಶಿವರಾಜ್ ಪಾಟೀಲ್, ಸರೋಜ ಮೇಡಮ್ ಅಂತ ಒಬ್ಬರಿದ್ದಾರೆ, ಇಂದಿರಾ ದೊಡ್ಡಬಳ್ಳಾಪುರ, ಇಂಥವರೆಲ್ಲ ಸಂಘಟಕರಿದ್ದಾರೆ. ಪ್ರತಿ ವರ್ಷ ನಾವು ಒಂದು ಸಮ್ಮೇಳನ ಮಾಡ್ತೇವೆ. ತಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸಂಜೀವಣ್ಣ, ಎಲ್ಲರೂ ಸಂಜೀವಣ್ಣ ಅಂತಾರೆ, ನಾವು ಒಬ್ಬನೇ ಅನ್ನೋದಿಲ್ಲ ಅವರಿಗೆ. ಅಂತೆ ನಿನ್ನ ಮೇಲೆ ಸಂಜೀವಣ್ಣನ ನೇತೃತ್ವದಲ್ಲಿ ಇಲ್ಲಿ ನಾವು ಮಾಡಿದ್ದೆವು, ಇಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ. ಆಮೇಲೆ ಇತ್ತೀಚೆಗೆ ಬೆನ್ನುಡಿ, ಮುನ್ನುಡಿ, ಹಿತನುಡಿ ಬರೀರಿ ಅಂತ ಪುಸ್ತಕಗಳು ಬರ್ತವೆ, ಅವನು ಓದ್ತೇನೆ. ಯಾವಾಗ ನಿಮಗೆ ಬೆನ್ನುಡಿ ಬರೀರಿ, ಮುನ್ನುಡಿ ಬರೀರಿ ಅಂತ ಬಂದು ಅಂತಂದರೆ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನೀನು ಎಷ್ಟು ದಿನ ಓದಿದ್ದು ಬರೆದದ್ದು ಸಾಕಪ್ಪ, ಇದನ್ನಷ್ಟೇ ಮಾಡಿ ಸಾಕಿನ್ನ ಅಂತಂದಂಗೆ. ಈಗ ಬೆನ್ನುಡಿಗಳು, ಮುನ್ನುಡಿಗಳು ಬರ್ತಾಯಿದೆ, ಅವನು ಬರೀತಾ ಇದ್ದೇನೆ. ಇನ್ನು ಕೊನೆಯದಾಗಿ ಇನ್ನು ಐದು ನಿಮಿಷಗಳಿವೆ. ಎರಡು ನಾನು ಬರೆದ ಪುಸ್ತಕಗಳ ಬಗ್ಗೆ ಹೇಳ್ತೀನಿ ಅಂದೆ. ನಾನು ಬರೆದದ್ದು 4 ಪುಸ್ತಕಗಳು. ಇದೇ ಈಗ ನಮ್ಮ ಹೊಸಕೇರಿಯವರು ನನ್ನನ್ನು ಹೊಗಳಿ ವನ್ನಶೀಲಕ್ಕೇರಿಸುವ ವೇಳೆಯಲ್ಲಿ ಅವೆಲ್ಲ ಹೇಳಿದರು ಆ ಪುಸ್ತಕಗಳ ಬಗ್ಗೆ. ಆ ಪುಸ್ತಕಗಳು 4. ಒಂದು ನಾಡಿ ಮಿಡಿತದ ದಾರಿ ಅಂತ ನನ್ನ ವೈದ್ಯಕೀಯ ಅನುಭವಗಳನ್ನು ಅಲ್ಲಿ ಬರೆದಿದ್ದೇನೆ. ಇನ್ನೊಂದು 8 ಬಣ್ಣದ ಕವದಿ ಅನ್ನುವಂಥ ಒಂದು ಕವನ ಸಂಕಲನ. ನಮ್ಮ ಬದುಕಿನಲ್ಲಿ 7 ಬಣ್ಣಗಳು ಮಾತ್ರ ಇದ್ದಾವೆ. 7 ಬಣ್ಣಗಳು ಏನು, ನಮ್ಮ ಸೃಷ್ಟಿ ನಮಗೆ ಕೊಟ್ಟಿದ್ದು 7 ಬಣ್ಣಗಳನ್ನು. 8ನೇ ಬಣ್ಣವನ್ನು ನಾವು ಸೃಜಿಸಬೇಕಾಗ್ತದೆ. ನಾವು ತಯಾರು ಮಾಡಿದ್ದು 8ನೇ ಬಣ್ಣ. ಆ 8 ಬಣ್ಣದ ಕವದಿ ಶಿಶಾಳ ಶರೀಫ್ ಸಾಹೇಬರ ಹಾಡಿನಲ್ಲಿ ಬರ್ತಾ ಇರುವಂಥ ನೀ ಲೋಕದ ಕಾಳಜಿ ಮಾಡುತ್ತೇನಂತೆ, ಯಾರು ಬ್ಯಾಡ ಅಂತಾರ ಮಾಡಪ್ಪ ಚಿಂತಿ ಅನ್ನುವ ಪದ್ಯದಲ್ಲಿ ಬರುವಂಥ 8 ಬಣ್ಣದ ಕವದಿಯನ್ನು ಅದರ ಹೆಡ್ಡಿಂಗ್ ಮಾಡಿದ್ದೇನೆ. ಇಷ್ಟು ಮಾಡಿದ್ದೇನೆ ಅನ್ನೋದು ನನ್ನ ವೈದ್ಯಕೀಯದಲ್ಲಿ ಇಷ್ಟು ಮಾಡಿದ್ದೇನೆ ಅನ್ನುವಂಥ ಒಂದು ಕವಿತೆಯನ್ನು ಅಲ್ಲಿ ಇದೆ. ಇಷ್ಟು ಮಾಡಿದ್ದೇನೆ ಅಂತಂದರೆ ಇಷ್ಟೆಲ್ಲ ಮಾಡಿದ್ದೇನೆ ಅಂತಲ್ಲ, ನನಗಿಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಇಷ್ಟೇ ಮಾಡಿದ್ದೇನೆ ಅನ್ನುವ ಅರ್ಥದೊಳಗೆ ಅದನ್ನು ಬರೆದಿದ್ದೇನೆ. ಹೀಗೆ ಇನ್ನೊಂದು ಗಿಲೋಟಿನ್ ಅನ್ನುವಂತಹ ಪ್ರವಾಸ ಕಥನ. ಯುರೋಪಿಗೆ ಹೋದಾಗ ಗಿಲೋಟಿನ್ ಅನ್ನುವಂಥದ್ದನ್ನು ನೋಡಿದೆ ನಾನು. ಗಿಲೋಟಿನ್ ಕೊಲ್ಲುವ ಸಾಧನ ಅದು ಇಂಗ್ಲೆಂಡಿನ ಮ್ಯೂಸಿಯಮ್ದಲ್ಲಿ ಇದೆ. ಗಿಲೋಟಿನ್ ಅನ್ನುವಂಥ ಕೊಲ್ಲುವ ಸಾಧನ. ಅದನ್ನು ವಿಚಿತ್ರ ಅಂದರೆ ಒಬ್ಬ ವೈದ್ಯನಿಗೆ ಹೇಳಿ ನಾವು ಗಲ್ಲಿಗೇರಿಸುವ ರೀತಿ ಬಹಳ ಹಿಂಸಾತ್ಮಕವಾಗಿದೆ. ಅಂದರೆ ಇವರು ಗಲ್ಲಿಗೇರಿಸುವ ರೀತಿ ಚಾಕು ಹಾಕೊಳ್ತಿದ್ರು ಅಥವಾ ಇಲ್ಲೇನೋ ಮಾಡ್ತಿದ್ರು. ಅವಾಗ ನಾವು ಗಲ್ಲಿಗೇರಿಸುವ ರೀತಿ ಬಹಳ ಹಿಂಸಾತ್ಮಕವಾಗಿದೆ. ಅದಕ್ಕೆ ಸ್ವಲ್ಪ ಹ್ಯುಮ್ಯಾನಿಟೇರಿಯನ್ನಾಗಿ ಜನರನ್ನು ಕೊಲ್ಲಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ತಯಾರು ಮಾಡುವಂಥದ್ದು. ಜನರನ್ನು ಕೊಲ್ಲೋದು ಹ್ಯುಮ್ಯಾನಿಟೇರಿಯನ್. ಈ ವಿಪರ್ಯಾಸ ನೋಡ್ರಿ, ಜನರನ್ನು ಅವ್ರಿಗೆ ಕಷ್ಟ ಆಗಲಾರ್ದಂಗೆ ಕೊಲ್ಲಲಿಕ್ಕೆ ಒಂದು ಆಯುಧವನ್ನು ತಯಾರು ಮಾಡುವಂದಾಗ ಗಿಲೋಟಿನ್ ತಯಾರು ಮಾಡಿದ ಒಬ್ಬ. ಗಿಲೋಟಿನ್ ಅಂದರೆ ದೊಡ್ಡದಾದ ಕೊಡಲಿ ಅಂತ ಒಂದು ಆಯುಧ. ಅವ್ನು ಯಾರನ್ನ ಗಲ್ಲಿಗೇರಿಸಬೇಕಾಗೈತೆ ಅವ್ರು ಕೆಳಗೆ ಮಲಗಿಸ್ತಾರೆ. ಆ ಕುತ್ತಿಗೆ ಮೇಲೆ ಕರೆಕ್ಟಾಗಿ ಬಂತು ಅಂದರೆ ವಿದಿನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಹಿ ಈಸ್ ಡೆಡ್. ಇದು ಗಿಲೋಟಿನ್. ಅದು ಅದರ ಮುಂದೆ ನಿಂತಾಗ ನನಗೆ ಮನಸ್ಸಿನಲ್ಲಿ ಮೂಡಿದಂಥ ತಳಮಳ ಏನಿದೆಯಲ್ಲ, ಕಷ್ಟ ಏನಿದೆಯಲ್ಲ, ಬೆವತು ಬಿಟ್ಟೆ ನಾನು ಮುಂದೆ ನಿಂತಾಗ ಅದನ್ನೆಲ್ಲ ನೆನೆಸಿಕೊಂಡು ಇಂಥದ್ದೆಲ್ಲ ಮಾಡ್ತಿದ್ರಲ್ಲ ಅಂಥೇಳಿ. ಇನ್ನೊಂದು ಅತ್ಯಂತ ಭಾರಿ ವಿಪರ್ಯಾಸ ಏನು ಆಗ್ತದೆ, ಅದನ್ನು ಹೈಯೆಸ್ಟ್ ಬೆಳೆಸಿದವ ಲೂಯಿ ದಿ ಫೋರ್ತ್ ಅಂತ, ಫ್ರೆಂಚಿನ ರಾಜ. ಲೂಯಿ ದಿ ಫೋರ್ತ್ ಅನ್ನುವಂಥ ರಾಜ ಈ ಗಿಲೋಟಿನನ್ನು ಭಾಳ ಜನರ ಮೇಲೆ ಬಳಸಿದ. ಕೊನೆಗೆ ಅದೇ ಗಿಲೋಟಿನಿಗೆ ಅವನು ಆಗುದಿಲ್ಲ. ಅದು ಲೂಯಿ 16 ಅದೇ ಗಿಲೋಟಿನಿಗೆ ಆತ ಆಗುತ್ತಿಲ್ಲ. ಹೀಗೆ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.